ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 11ನೇ ತಾರೀಕು ಆಗಸ್ಟ್ 2026 ಮಂಗಳವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಪುನರ್ವಸು ನಕ್ಷತ್ರ, ಸಿದ್ಧಿಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಬದುಕು ಭಗವಂತ ನಮ್ಮನ್ನ ಯಾಕೆ, ಎಲ್ಲಿ, ಹೇಗೆ ಸೃಷ್ಟಿ ಮಾಡಿ ಕಳಿಸ್ತಾನೆ, ನಮ್ಮ ಒಂದು ಪೂರ್ವಾರ್ಜಿತ ಕರ್ಮಕ್ಕೆ ತಕ್ಕಂತೆ ಒಂದು ಸೃಷ್ಟಿ ಆಗುತ್ತೆ. ನಾವು ಇವರೇ ಅಮ್ಮ, ಇವರೇ ಅಪ್ಪ, ಇದೇ ವಿದ್ಯೆ, ಇದೇ ಕೆಲಸ, ಇದೇ ಬದುಕು, ಇದೇ ಆಲೋಚನೆ ಅನ್ನತಕ್ಕಂಥದ್ದು ನಾವು ಅಂದ್ಕೋತೇವೆ. ಏನಕ್ಕೆ, ಯಾಕೆ ಹೀಗೆ? ತುಂಬಾ ಜಾತಕಗಳ ಪರಾಮರ್ಶೆ ಮಾಡ್ತಿರ್ತೇನೆ. ಕಡಿಮೆ ಅಂದರೂ ಒಂದು ದಿನಕ್ಕೆ ಲೀಸ್ಟ್ ಅಂದರೂ ಒಂದು 300 ಕಾಲ್ ಬರುತ್ತೆ. ಗುರುಗಳೇ ನಮ್ಮದು ನೋಡಿ, ನಾನು ಊರಲ್ಲಿ ಬೇರೆ ಇರೋಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳು, ದೈವ ಕ್ಷೇತ್ರ, ಪುರಾಣ, ಪ್ರವಚನ ಅದಿದೆ. ಯಾವುದೋ ಒಂದು ದೈವಿಕ ಕ್ಷೇತ್ರದ ಕಾರ್ಯಗಳು, ಓಡಾಟ, ಸುತ್ತಾಟ, ಅದರಲ್ಲೊಂದು ಕೆಲವೊಂದು VVIP ಮೂಮೆಂಟ್ಸು. ಇವರೇ ಯಾಕೆ VVIP? ಯಾಕೆ ಇವ್ರಿಗೆ ನಾನು ಸಿಗ್ತಿಲ್ಲ? ಯಾಕೆ ಇವ್ರಿಗೆ ನಾನು ಗೈಡೆನ್ಸ್ ಮಾಡ್ಲಿಕ್ಕೆ ಆಗ್ತಿಲ್ಲ? ಎಲ್ರಿಗೂ ಯಾಕೆ ಸಿಗ್ತಿಲ್ಲ? ಎಲ್ಲರೂ ಯಾಕೆ ನೋಡ್ತಿಲ್ಲ? ಎಲ್ಲರೂ ಯಾಕೆ ತಿಳ್ಕೊತಿಲ್ಲ? ಇದನ್ನ ನನ್ನ ಗುರುಗಳ ಹತ್ರ ಕೇಳ್ತಿದ್ದೆ. ಎಲ್ಲದಕ್ಕೂ ಪಡೆದುಕೊಂಡು ಬಂದಿರಬೇಕು. ಎಲ್ಲದಕ್ಕೂ ಒಂದೊಳ್ಳೆ ಬದುಕು, ಒಳ್ಳೆ ಜೀವನ, ಒಳ್ಳೆ ಮಾತು, ಒಳ್ಳೆ ಆಲೋಚನೆ. ಯಾಕೆ ಕೆಲವರು ಇಷ್ಟು ವಿಷಕಾರ್ತಾರೆ ಗುರುಗಳೇ? ಯಾಕೆ ನಮ್ಮ ಮಕ್ಕಳೇ? ನಾನು ಇತ್ತೀಚೆಗೆ ಭಾನುವಾರದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, 7 ರೀತಿಯ ಸಂತಾನ ಅನ್ನತಕ್ಕಂಥದ್ದು. ಮಿತ್ರ ಸಂತಾನ, ಶತ್ರು ಸಂತಾನ, ಕರ್ಮ ಸಂತಾನ, ಸೇವಕ ಸಂತಾನ, ಕಾಮ ಸಂತಾನ, ಕರ್ಮ ಸಂತಾನ, ಈ ಥರದ್ದೆಲ್ಲ ತಿಳಿಸ್ಕೊಟ್ಟಿದ್ದೆ. ಏನಕ್ಕೆ ಹೀಗೆ? ಯಾಕೆ ಈ ಥರ ಆಡ್ತಾರೆ? ಆ ಗ್ರಹಗಳ ಒಂದು ಭಾವ ನಮ್ಮನ್ನ ಇಲ್ಲಿಗೆ ಕಳಿಸಿದೆ ಮಕ್ಕಳ. ಆದ್ರೆ ಅದಕ್ಕೆ ವೈದಿಕವಾಗಿ ಆಗಾಗ ಪರಿಶೀಲಿಸ್ಕೊಳ್ತಾರೆ ಇರಬೇಕು. ನಮ್ಮ ಶಕ್ತಿಗಳೇನು, ನಮ್ಮ ನಿಶಕ್ತಿ ಏನು, ನಾವು ಆತರ ಪಡ್ತಿದ್ದೇವೆಯಾ, ದುಡುಕ್ತಿದ್ದೇವೆಯಾ, ನಾವು ಮಾಡುವ ಗಮ್ಯ ಇದೇನಾ, ನಾವು ಓದುವ ವಿದ್ಯೆ ಇದೇನಾ, ನಮ್ಮ ಬದುಕು ಇದೇನಾ? ತುಂಬಾ ಹಿರಿಯರು ಇದನ್ನ ವರ್ಷಕ್ಕೊಮ್ಮೆ ಆದ್ರೂ ಇಲ್ಲ 2 ಬಾರಿ ಆದ್ರೂ ಜಾತಕ ಪರಾಮರ್ಶೆ, ಮಕ್ಕಳ ಬಗ್ಗೆ, ಕುಟುಂಬದ ಬಗ್ಗೆ, ಮಾಡೋ ವ್ಯವಹಾರದ ಬಗ್ಗೆ, ವ್ಯಾಪಾರದ ಬಗ್ಗೆ, ಉದ್ಯೋಗದ ಬಗ್ಗೆ ಅಲ್ಲೊಂದು ಪರಿಶೀಲನೆ ಮಾಡದೆ ಹೆಜ್ಜೆ ಇಡ್ತಿರ್ಲಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನಿರುತ್ತೆ? ಮ್ಯಾಕ್ಸಿಮಮ್ ಒಂದು ಉದ್ಯೋಗ, ಒಂದು ವಿದ್ಯಾಭ್ಯಾಸ, ಅದಕ್ಕೆ ತಕ್ಕಂಥ ಕೆಲಸಕ್ಕೆ ತಕ್ಕಂಥ ಸಂಭಾವನಾ, ವೃತ್ತಿ ಇವುಗಳೆಲ್ಲವನ್ನು ಸೂಚಿಸ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ಒಂದು ಮದುವೆ. ಈ ಒಂದು ತುಳಸಿದಾಸರ ಬಗ್ಗೆ ಶನಿವಾರದ ಸಂಚಿಕೆಯಲ್ಲಿ ಹೇಳಿದ್ದೆ ವಿಶೇಷವಾಗಿ. ಆ ತುಳಸಿದಾಸರನ್ನ ತುಂಬಾ ಅಭಿಮಾನಿಸ್ತಿದ್ದಂಥ ವ್ಯಕ್ತಿ ಒಬ್ಬ ಚಕ್ರವರ್ತಿ. ವಿಶೇಷವಾಗಿ ಅವರ ಒಂದು ಭಕ್ತಿಯ ಪರಾಕಾಷ್ಠತೆಯನ್ನ ನೋಡಿ ಅವರನ್ನ ತುಂಬಾ ಪ್ರೀತಿಯಿಂದ ಗೌರವಿಸ್ತಕ್ಕಂಥದ್ದಾಗುತ್ತೆ. ಆ ವ್ಯಕ್ತಿ ಹುಟ್ಟಿನಲ್ಲೊಂದು ಗುಟ್ಟು ನಡೆಯುತ್ತೆ ನೋಡಿ. ಇಂಥ ವ್ಯಕ್ತಿ ಹುಟ್ಟಬೇಕು, ಇಂಥದ್ದೇ ವ್ಯಕ್ತಿ ಹುಟ್ಟಬೇಕು ಅಂತ ಒಂದು ಪರಿತಪನ. ದೇಶ ಆಳಬೇಕು, ಚಕ್ರವರ್ತಿ ಅನ್ನಿಸ್ಕೋಬೇಕು ಅಂತ ಆತನ ತಂದೆ. ನೋಡೋದ ಗುರುಗಳಿಲ್ಲ, ಸಂವಾದಗಳಿಲ್ಲ, ಪೂಜೆಗಳಿಲ್ಲ, ಪರಿಷ್ಕಾರ, ಪರಿಹಾರ ಏನೇನೋ ಮಾಡ್ಕೋತಾರೆ ಅವರ ಧರ್ಮಕ್ಕೆ ತಕ್ಕಂತೆ. ಹಾಗೆ ನಮ್ಮ ವೈದಿಕ ಗುರುಗಳನ್ನು ಕೂಡ ಆ ಒಂದು ಸಲಹೆ ಸೂಚನೆಗಳನ್ನ ತಗೊಂಡು ಒಂದು ಹೆಣ್ಣು ಮಗುವನ್ನ ಮದುವೆ ಆಗ್ತಾರೆ. ಆಕೆಯ ಜಾತಕದಲ್ಲಿ ಹುಟ್ಟತಕ್ಕಂಥ ಒಂದು ಕುಲರತ್ನ, ವಿಶೇಷ ಸಂತಾನ. ಎಲ್ರಿಗೂ ಈ ತರ ಇರೋದಿಲ್ಲ, ನೋಡ್ಕೊಳ್ಳೋದಿಲ್ಲ, ಕೇಳೋದಿಲ್ಲ. ನೋಡ್ಕೊಂಡಿದ್ದಕ್ಕೆ ಅಂಥದ್ದೊಂದು ತಿಳ್ಕೊಂಡಿದ್ದಕ್ಕೆ. ಅದಕ್ಕೆ ನಾವು ತುಂಬಾ ಸಾಮಾನ್ಯರು, ತೀರಾ ಸಾಮಾನ್ಯರು. ಅಯ್ಯೋ ಆಗ್ಲಿ ಬಿಡು ನೋಡಿ. ಯಾವುದೇ ಒಂದು ಪರಿಹಾರವನ್ನ ನಾವು ಮಾಡುವಾಗ ಕಡಿಮೆ ಅಂದರೂ 6 ತಿಂಗಳು ಇಲ್ಲ 1 ವರ್ಷ ಕೊಡ್ತಾರೆ. ಒಂದು ಮಂಡಲ
ಇಲ್ಲ 2 ಮಂಡಲ. ಅಯ್ಯೋ ಎಷ್ಟು ದಿನ ಮಾಡಬೇಕು ಗುರುಗಳೇ ಅನ್ನತಕ್ಕಂಥದ್ದು ಹೇಳ್ತಾರೆ. ಇನ್ನೇನು ಹೇಳ್ತೀರಿ, ಬೇಗ ಆಗ್ಬಿಡ್ಬೇಕು, ಈಗೆಲ್ಲ ಶಾರ್ಟ್ಕಟ್ ಆಗ್ಬೇಕು. ಅದನ್ನು ಶಾರ್ಟ್ಕಟ್ ಹೇಳ್ಕೊಡ್ತಕ್ಕಂಥವ್ರು ಬಂದ್ಬಿಟ್ಟಿದ್ದಾರೆ. ಮೊನ್ನೆ ಕೂಡ ಯಾರೋ ಆಂಧ್ರದ ಬಾಬಾ ಅಂತೆ ಕೋಟಿಗಟ್ಟಲೆ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಯಾವುದು RBI ಇಂದ ದುಡ್ಡು ಬರಬೇಕು, 500 ಕೋಟಿ ಬರಬೇಕು, 300 ಕೋಟಿ ಬರಬೇಕು ಅಂತ ಹೇಳಿಬಿಟ್ಟು ಸಿಕ್ಕಾಕ್ಸಿರ್ತಕ್ಕಂಥದ್ದು. ಇವು ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಕಳ್ಕೊಂಡಿರ್ತಕ್ಕಂಥದ್ದು. ಇದು ನಾನು ಕೊಟ್ಬಿಡ್ತೇನೆ. ಈ ಥರದವರು ಬಂದ್ಬಿಟ್ಟಿದ್ದಾರೆ ನಿಮ್ಮ ಭಾವಕ್ಕೆ ತಕ್ಕಂತೆ. ಅದಕ್ಕೆ ಹೇಳ್ತಿರ್ತೇನೆ, ಒಂದು ಅನುಭವಸ್ಥರು ಪ್ರತಿಯೊಂದನ್ನು ಕೇಳಿ ಹೆಜ್ಜೆ ಇಡಿ ಅಂತ. ಇತ್ತೀಚೆಗೆ ನಾನು ನೋಡ್ತಿರ್ತಕ್ಕಂಥ ಕೆಲವೊಂದು ಜಾತಕಗಳ ಪರಾಮರ್ಶೆಯಲ್ಲಿ 2005ರಲ್ಲಿ ಹುಟ್ಟಿರ್ತಕ್ಕಂಥವರ ಒಂದು ಮದುವೆ ಜೀವನದಲ್ಲೊಂದು ವಿಪರೀತ ಆತುರ ನೋಡ್ತಿರ್ತಕ್ಕಂಥದ್ದನ್ನ ನೋಡ್ಬಿಟ್ಟಿದ್ದೇನೆ. ಅದಕ್ಕೋಸ್ಕರವೇ ಈ ಮಾಲಿಕೆ. ಅಂತ ಆತುರ ಏನು, ಅಂತ ದುಡುಕು ಏನು? ಸರಿ, ಏನ್ ಮಾಡಿಬಿಡ್ತೀರಿ? ಮದುವೆಯಾಗಿ ಇರ್ಲಿ. ಈಗಿನ ಒಂದು ಶನಿ ವಕ್ರಭಾವ ಇದೆಯಲ್ಲ, ನೆನಪಿಟ್ಕೊಳ್ಳಿ. ಸಾಮಾನ್ಯ ಮನುಷ್ಯ, ಕಾರ್ಮಿಕ ವೃತ್ತಿಯನ್ನೇ ನೆಚ್ಕೊಂಡಿರ್ತಕ್ಕಂಥವನು ಅನ್ನೋ ಒಂದು ಭಾವ ಶನಿಗೆ. ನಮಗೆ ಭಾರಿ ಶ್ರೀಮಂತಿಕೆ ಇಲ್ಲ, ನಾವು ದುಡಿಲೇಬೇಕು, ಓಡ್ಲೇಬೇಕು. 20-21ಕ್ಕೆಲ್ಲ ಮದುವೆ ಆಗ್ತಿದ್ದೀರಿ, ದುಡುಕ್ತಿದ್ದೀರಿ ಅಂದ್ರೆ ಅದು ಹುಡುಗರು. ಓಡಿ ಹೋಗಿ ಮದುವೆ, ಮನೆಯನ್ನ ಒದ್ದುಕೊಂಡು, ಕುಟುಂಬವನ್ನ ಒದ್ದುಕೊಂಡು 2005ರಲ್ಲಿ ಹುಟ್ಟಿರ್ತಕ್ಕಂಥವರು ದುಡುಕುತ್ತಿದ್ದಾರೆ. ಸರಿ, ಇದರಿಂದ ನನಗೆ ಏನ್ ಲಾಭ ಬರುತ್ತೆ, ಏನ್ ಸಾಧಿಸ್ಬಿಟ್ಟೆ? ಮದುವೆ ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಜರ್ನಿ ಮಕ್ಕಳೇ. ಒಂದು ನಮ್ಮ ಒಂದು ಜೀವನದಲ್ಲಿ ಬರತಕ್ಕಂಥ ಒಂದು ಅತಿ ದೊಡ್ಡ ಘಟ್ಟ ಅದು. ನೋಡಿ ಎಷ್ಟು ಅದ್ಭುತವಾಗಿ ಒಂದು ನಿಯಮ ಹಾಕ್ತಾರೆ ಅಂದ್ರೆ, ನಮ್ಮ ಸೃಷ್ಟಿ ನೋಡಿ, ನಾವು ಹುಟ್ಟುವಾಗ ದಶಾಭುಕ್ತಿಗಳನ್ನ ತಗೊಳ್ಳಿ. ಸೂರ್ಯ ದಶೆ ಎಷ್ಟು ವರ್ಷ ಇರುತ್ತೆ? 6 ವರ್ಷ ಇರುತ್ತೆ. ನಮ್ಗೆ 6 ವರ್ಷದವರೆಗೂ ನಮ್ಮ ಆತ್ಮಕ್ಕೆ ಒಳ್ಳೇದು ಕೆಟ್ಟದ್ದು ಏನೂ ಗೊತ್ತಿಲ್ಲ. ಅಲ್ಲೊಂದು ಸೃಷ್ಟಿ ಕಾರ್ಯ ಆಡ್ತಿದ್ದೇವೆ. ಅಮ್ಮನ ಮಡ್ಲು, ಅಲ್ಲೊಂದು ಸ್ವಲ್ಪ ಹಾಲು, ಅಪ್ಪನ ಪಕ್ಕದಲ್ಲಿ ಬೆಚ್ಚಗೆ ಮಲಕೋ, ಅಪ್ಪ ಭುಜದ ಮೇಲೆ ಹತ್ತಿಸ್ಕೋತಾನೆ, ಸೈಕಲ್ ಮೇಲೆ ಹತ್ತಿಸ್ಕೋತಾನೆ, ಕೈ ಹಿಡ್ಕೊಂಡು ನಡೆಸ್ತಾನೆ, ಮುದ್ದು ಮಾಡ್ತಾನೆ, ಎದೆಗೆ ಅಪ್ಕೋತಾನೆ, ನನ್ನ ಮಗು ಅನ್ನತಕ್ಕಂಥದ್ದು. ನೋಡಿ, ಆ ಸೂರ್ಯ ದಶೆ ಆತ್ಮಶುದ್ಧಿ. ಮಕ್ಕಳಿಗೆ ಒಳ್ಳೇದು ಕೆಟ್ಟದ್ದು ಏನೂ ಗೊತ್ತಿಲ್ಲ. ಅವ್ರು ಏನ್ ಮಾಡಿದ್ರು ಅದು ಒಳ್ಳೇದಾಗಿ ಕಾಣಿಸುತ್ತೆ. ಆ 6 ವರ್ಷ ಆತ್ಮ ಮಾತನಾಡುತ್ತದೆ. ನಮ್ಮ ದಶಾಭುಕ್ತಿಗಳು ಹಾಕಿದಾರಲ್ವಾ, ಮೊದಲನೇ ದಶೆಯೇ ಸೂರ್ಯ ದಶೆ. ಯಾರು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದಾರೋ, ಕೃತಿಕಾ, ಉತ್ತರಾಷಾಢ, ಉತ್ತರಾ ನಕ್ಷತ್ರ, ಅವರು ಸೂರ್ಯ ದಶೆಯಲ್ಲಿ ಹುಟ್ಟಿರ್ತೀರಿ. ಏನು ಗೊತ್ತಿಲ್ಲ ನಮಗೆ. ನಮ್ಮ ಆತ್ಮ ಪರಿಪೂರ್ಣ ಶುದ್ಧಿ. ನಮ್ಮ ನಗು ಇಡೀ ಕುಟುಂಬಕ್ಕೆ ನಗು ತರಿಸುತ್ತೆ. ನಮ್ಮ ತಮಾಷೆ ಇಡೀ ಕುಟುಂಬಕ್ಕೆ ನಗು ತರಿಸುತ್ತೆ, ಆನಂದ ತರಿಸುತ್ತೆ. ನಾವು ಓಡಾಡ್ತಿದ್ರೆ, ತಪ್ಪೆಜ್ಜೆಗಳಿಡ್ತಿದ್ರೆ, ಬೀಳ್ತಿದ್ರೆ, ಎದ್ದೊಳ್ತಿದ್ರೆ, ಚೆಲ್ಕೋತಿದ್ರೆ, ಅದೊಂದು ಬ್ರಹ್ಮಾನಂದ. ಹೃದಯ ತುಂಬಿ ನಗುತ್ತೇವೆ. ಸೊ ಹೃದಯಕಾರಕ, ಪಿತೃಕಾರಕ ಆ ದಶೆ ನಡೀತಿರುತ್ತೆ. ಅದಾದ್ಮೇಲೆ ನೋಡಿ, ಅಲ್ಲೊಂದು ವಿಚಿತ್ರ ಚಂದ್ರದಶೆ ಬರುತ್ತೆ. ವಿಶೇಷವಾಗಿ 6 ವರ್ಷ ಆಗ್ತಿದ್ದಾಗೆ ಚಂದ್ರದಶೆ. 10 ವರ್ಷ ಅದು. ಸೊ 6ನೇ ವಯಸ್ಸಿನಿಂದ 16ನೇ ವಯಸ್ಸಿನವರೆಗೂ ಮನೋಕಾರಕ, ಮಾತೃಕಾರಕ ಚಂದ್ರದಶೆ. ಅಮ್ಮನೇ ಮೊದಲ ಪಾಠಶಾಲೆ. ನೋಡಿ ಎಂತ ವಿಸ್ಮಯ. ಅಮ್ಮ ಕಲಿಸ್ತಾಳೆ ನಮಗೆ ಅಂತ ಒಂದು ಏಟ್ ಹಾಕ್ತಾಳೆ. ಇದು ತಿನ್ಬಾರ್ದು, ಇದು ಮುಟ್ಟಬಾರ್ದು, ಇಲ್ಲಿ ಎಗರಬಾರ್ದು, ಇಲ್ಲಿ ಜಿಗಿಬಾರ್ದು, ಈ ರೀತಿ ಡ್ರೆಸ್ ಮಾಡ್ಕೋಬೇಕು, ಈ ರೀತಿ ಕುತ್ಕೋಬೇಕು. ಶಾಲೆಗೆ ಕರ್ಕೊಂಡು ಹೋಗ್ತಾಳೆ, ಕರ್ಕೊಂಡು ಬರ್ತಾಳೆ, ಹೋಮ್ವರ್ಕ್ ಮಾಡಿಸ್ತಾಳೆ. ನಮ್ಮ ಒಳ್ಳೇದು ಕೆಟ್ಟದ್ದು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಶ್ಲೋಕಗಳು ಕಲಿಸ್ತಾಳೆ. ಪುರಾಣಗಳ ಬಗ್ಗೆ ಹೇಳ್ತಾಳೆ, ಡ್ರೆಸ್ ಮಾಡೋದು ಹೇಳ್ಕೊಡ್ತಾಳೆ, ದೇವಸ್ಥಾನಕ್ಕೆ ಹೋಗೋದು ಹೇಳ್ಕೊಡ್ತಾಳೆ. 6ನೇ ವಯಸ್ಸಿನಿಂದ 16ನೇ ವಯಸ್ಸು ನೋಡಿ, ಅಲ್ಲೊಂದು ಪುಟ್ಟ ಮಾತಿನ ಗದರುವಿಕೆ ಇರುತ್ತೆ. ಅಮ್ಮನೇ ತಿದ್ದುತ್ತಾಳೆ, ಅಮ್ಮನೇ ಹೊಡೆಯೋದು. ಅದಕ್ಕೆ ಮಕ್ಕಳಿಗೆ ಅಪ್ಪ ಪ್ರೀತಿ ಆಗ್ಬಿಡ್ತಾನೆ, ಅಪ್ಪ ಒಂಥರ ಗಾಂಭೀರ್ಯ ಆಗ್ಬಿಡ್ತಾನೆ. ಅಪ್ಪ ಕದಲ್ಬಿಟ್ಟ. ಈಗ ಅಮ್ಮನ ತಾಕತ್ತು ಬರುತ್ತೆ. ಅಪ್ಪನನ್ನ ಕುತೂಹಲವಾಗಿ ನೋಡ್ತಿದ್ವಿ. ಆ ಎತ್ತರ ಇದು ಒಬ್ಬ ಆಜಾನುಬಾಹು ಅಪ್ಪ ಅಂತ. ಅಪ್ಪ ಬರೋದು ರಾತ್ರಿ ಡ್ಯೂಟಿ ಮುಗಿಸ್ಕೊಂಡು ಬರ್ತಾನೆ. ಆ 6ನೇ ವಯಸ್ಸಿನವರೆಗೂ ಕುತೂಹಲ ಓಡೋಗ್ತೀವಿ, ಬಾಚ್ಕೋತೀವಿ. ಅದಾದ್ಮೇಲೆ ನೋಡಿ 10 ವರ್ಷ ಕಲಿಕೆಯ ಒಂದು ಪ್ರಭಾವ. ಅಮ್ಮನ ಹತ್ರ ಮನೆಯೇ ಮೊದಲ ಪಾಠಶಾಲೆ.
ಆ ಮನೆ ಅನ್ನತಕ್ಕಂಥದ್ದು, ಆ ಮನೆಯ ಯಜಮಾನಿ ಯಾರು? ಅಮ್ಮ. 6ನೇ ವಯಸ್ಸಿಂದ 16ನೇ ವಯಸ್ಸು. ನೋಡಿ ಎಷ್ಟು ಚೆನ್ನಾಗಿ ದಶಾಭುಕ್ತಿಯನ್ನ ನಮ್ಮ ಸೃಷ್ಟಿ ಕಾರ್ಯದಲ್ಲಿ ಭಗವಂತ ಸೃಷ್ಟಿ ಮಾಡಿಟ್ಟಿದ್ದಾನೆ. ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ ಹಾಗೂ ಶ್ರವಣ ನಕ್ಷತ್ರ. ನೀವು ಅದರಲ್ಲಿ ಹುಟ್ಟಿದ್ರೆ ನೀವು ಗಮನಿಸಿ ನೋಡಿ, ಅಮ್ಮ ಅಂತೀರಿ ಜಾಸ್ತಿ. ಅಮ್ಮನ ಪ್ರೀತಿ ನಿಮಗೆ ಸಿಗುತ್ತೆ, ಅಮ್ಮನ ಒಲವು ನಿಮಗೆ ಸಿಗುತ್ತೆ, ಅಮ್ಮನ ಶಿಕ್ಷೆ ನಿಮಗೆ ಸಿಗುತ್ತೆ, ಅಮ್ಮನ ಪಾಠ ನಿಮಗೆ ಸಿಗುತ್ತೆ. ಈ ನಕ್ಷತ್ರದಲ್ಲಿ ಹುಟ್ಟಿದವರು ಅಮ್ಮನನ್ನ ತುಂಬಾ ಅಟ್ಯಾಚ್ ಆಗ್ಬಿಟ್ಟಿರ್ತಾರೆ. 16ನೇ ವಯಸ್ಸಾಗ್ತಿದ್ದಾಗೆ ನಮಗೊಂದು ಯೌವನ ಆರಂಭ ಆಗ್ತಾನೆ. ಚಿಗುರು ಮೀಸೆ, ಕೆಲವೊಂದು ಪ್ರಕೃತಿಯ ಹಾರ್ಮೋನ್ಸ್ ವೇರಿಯೇಷನ್ಸ್ ಚೇಂಜ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ. 16ರಿಂದ 7 ವರ್ಷ ಕುಜದಶೆ. ಆ ಗಟ್ಟಿ ಆಡಬೇಕು, ಓಡಬೇಕು, ಓದಬೇಕು, ಶಿಕ್ಷಣ. ಆ ಕುಜ ತಟ್ಕೊಳ್ಳೋ ತಾಕತ್ತಿರುತ್ತೆ. ಎದ್ದು ಬೀಳು, ಹೊರಟು, ಕೋಪ, ಸಿಟ್ಟು, ನಾನು, ನಂದು ಇದೆಲ್ಲ ಬರತಕ್ಕಂಥ ಒಂದು ದೈಹಿಕವಾಗಿ ಬೇಕು. 16ರ ಮೇಲೆ ಮೈ ಬಗ್ಗಿಸ್ಬೇಕು. ನೋಡಿ ಅದಕ್ಕೆ ಜಿಮ್ಗೆ ಸೇರ್ಸೋಕ್ ಬಿಡಲ್ಲ. ಬಂದ್ರು ಕೂಡ 16 ವಯಸ್ಸಿನ ಒಳಗಡೆ ಮಕ್ಕಳು ಬಂದ್ರು ಕೂಡ ಸುಮ್ಮನೆ ಲೈಟ್ ಎಕ್ಸರ್ಸೈಸ್ ಮಾಡಿಸ್ತಾರೆ, ವೆಯ್ಟ್ಸ್ ಎಲ್ಲ ಎತ್ತೋಕ್ ಬಿಡಲ್ಲ. ಮೂಳೆಗಳು ಬಲ ಆಗೋ ಸಮಯ, ರಕ್ತಕ್ಕೆ ಬಿಸಿ ಬರೋ ಸಮಯ 16 ತುಂಬಿದ ಮೇಲೆ. ಆಮೇಲೆ ಮಕ್ಕಳನ್ನು ಬಗ್ಗಿಸ್ತಾರೆ, ಆಡಿಸ್ತಾರೆ, ಓಡಿಸ್ತಾರೆ. ಆಟ, ಓಟ, ರಭಸ. ನಮಗೆ ನೋಡಿ 16 ತುಂಬಿದ ಮೇಲೆ ನಾವು ಹೆಂಗಿರ್ತೇವನಪ್ಪ. ಹೋಗಮ್ಮ, ಇನ್ನೇನು ಹೇಳ್ಬೇಡ. ನೋಡಿ ಆ 7 ವರ್ಷ, 16ರಿಂದ 7, 23 ವಯಸ್ಸಿನವರೆಗಿನ ಆ ವೇಗ ನೋಡಿ. ಕಲಿಕೆ, ಆಟ, ಪಾಠ, ಗೆಳೆಯರು, ಫ್ರೆಂಡ್ಸು. ಸುಬ್ರಹ್ಮಣ್ಯ ಕುಜನ ನಕ್ಷತ್ರ, ಮೃಗಶಿರ ನಕ್ಷತ್ರ, ಚಿತ್ತ ನಕ್ಷತ್ರ, ಧನಿಷ್ಠ ನಕ್ಷತ್ರ. ಆ ಫೋರ್ಸ್ ಜಾಸ್ತಿ ಕುಜನ ನಕ್ಷತ್ರ. ಅದು ನೀವೇನಾದ್ರೂ ಕುಜದಶೆ ಬಂದಿದೆ ಅನ್ನುವುದಾದರೆ ಹುಟ್ಟುವಾಗಲೇ ಈ ಕುಜನ ನಕ್ಷತ್ರ ಸಂಬಂಧವಂತ ದಶೆಗಳಲ್ಲಿ ಹುಟ್ಟಿದ್ದೀರಿ, ಕುಜದಶೆಯಲ್ಲಿ ಹುಟ್ಟಿದ್ದೀರಿ. ಅದಕ್ಕೆ ಆ ಶಕ್ತಿ, ಅದಕ್ಕೆ ಆ ಪೆಟ್ಟು, ಆ ಗಾಯ, ಆ ರಭಸ, ಆ ತೂಕ, ಕೋಪ, ಸಿಟ್ಟು, ನಾನು, ನಂದು ಅನ್ನೋತಕ್ಕಂಥ ಯೌವನಾವಸ್ಥ. ಯೌವನ ಆ 23ರ ಬಿಸಿ. ಅದಾಗ್ತಿದ್ದಾಗಿ ನೋಡಿ ಶಕ್ತಿ ದಶೆ ಬರುತ್ತೆ. ರಾಹು. ಹೀಗೆ ಕುತೂಹಲವಾಗಿ ನೋಡ್ತಿದೀವಿ. ನಮ್ ಗಮ್ಯ ಏನು, ನಾವ್ಯಾರು, ನಾವೆಲ್ಲಿ ಹೋಗ್ಬೇಕು, ನಾವೇನ್ ಮಾಡ್ಬೇಕು, ಮುಂದಿನ ಹೆಜ್ಜೆಗಳು ನಮಗ್ ಗೊತ್ತಿಲ್ಲ. ತುಂಬಾ ನೋಡಿದ್ದಲ್ಲ ಅಟ್ರಾಕ್ಷನ್. ಯಾರೋ ಬರ್ತಾನೆ, ಮದುವೆ ಆಗು ಕಣೋ, ಮದುವೆ ಆಗ್ಬೇಕೋ ಅಂತಾನೆ. ತಗೋ ಮದುವೆ ಆದ್ವಿ. ಯಾರೋ ಬೈಕಲ್ಲಿ ದಂಪತಿಗಳು ಹೋಗ್ತಿದ್ರೆ ಮಗು ಜೊತೆ, ವಾವ್ ನೀನು ಇದೆಯಾ ನೋಡೋ, ಕೆಲಸ ಮಾಡ್ಕೊಂಡು ಒಂದ್ ಕೆಲ್ಸಕ್ಕೆ ಸೇರಿದ್ದೇವೆ. ಕೆಲಸ ಹೊಸ ಕಲಿತಕ್ಕಂಥದ್ದು. ರಾಹು, ಇಲ್ಯೂಷನ್, ಮಾಯಾ, ಭ್ರಮ. ಹಿಂಗ್ ಕೆಲಸ ಮಾಡ್ಬಿಟ್ರೆ ಹಿಂಗ್ ಪ್ರಮೋಷನ್ ಅಂತೆ, ಇಷ್ಟು ದುಡ್ಡು ಮಾಡ್ಬಿಟ್ರೆ ಈ ಇದಕ್ಕೆ ಸೆಳೆತಕ್ಕೆ ಒಳಗಾಗುತ್ತೇವೆ. ದಟ್ ಬ್ಯೂಟಿಫುಲ್ 18 years, 18 ವರ್ಷ. 23, 18 ಅಂತ ಹೇಳ್ತಿದ್ದಾಗೆ 41ನೇ ವಯಸ್ಸಿನವರೆಗೆ ಆ ಇಲ್ಯೂಷನ್ ಹಿಂದ್ಗಡೆ ಓಡ್ತೇವೆ. ಆ ಮಾಯಾ, ದುಡ್ಡು ಬೇಕು, ಮದುವೆ ಆಗ್ಬೇಕು, ಮಗು ಆಗ್ಬೇಕು, ಮನೆ ಕಟ್ಬೇಕು, ಕಾರ್ ತಗೋಬೇಕು, ಇನ್ನೊಂದಿರ್ಬೇಕು ಅಂತಕ್ಕಂಥದ್ದು ಗಮನಿಸ್ ಮಾಡಿ. ಆ ಸಮಯದಲ್ಲಿ ರಾಹು ಅಲ್ವಾ, ಬೇರೆ ಬೇರೆ ಅಭ್ಯಾಸಗಳಿಗೂ ಕೂಡ ನಾವು ಅಟ್ಯಾಚ್ ಆಗ್ಬಿಡ್ಬೋದು, ಬೇರೆ ಬೇರೆ ಫ್ರೆಂಡ್ಶಿಪ್ಗಳು ಕೂಡ ಅಟ್ಯಾಚ್ ಆಗ್ಬಿಡ್ಬೋದು. ನೋಡಿ ರಾಹು ಅಲ್ಲಿಟ್ಟಿದ್ದಾನೆ ದಶೆಯನ್ನ, ಎಷ್ಟು ಬ್ಯೂಟಿಫುಲಿ. ಸ್ವಾತಿ ನಕ್ಷತ್ರ, ಆರ್ದ್ರ ನಕ್ಷತ್ರ, ಶತಭಿಷ ನಕ್ಷತ್ರ ದಲ್ಲಿ ಹುಟ್ಟಿದ್ದೀರಿ ಅಂದ್ರೆ ನಿಮ್ಮ ಜನನ ರಾಹು ದಶೆಯಲ್ಲಿ ಹುಟ್ಟಿದೆ. ಆ ಇಲ್ಯೂಷನ್, ಆ ಮಾಯ. ಕೆಲವರು ತುಂಬಾ ಸ್ಪಿರಿಚುವಲ್ ಇದಾಗ್ಬಿಡ್ತಾರೆ, ಕೆಲವರು ಗುಪ್ತ ವಿದ್ಯೆಗಳನ್ನ ಕಲಿತಾರೆ, ಕೆಲವರು ಗುಪ್ತವಾಗಿರ್ತಕ್ಕಂಥ ಎಡವಟ್ಟುಗಳನ್ನು ಬೇಗ ಸ್ವಾಹ ಮಾಡಿಸ್ಕೊಳ್ತಕ್ಕಂಥ ಪ್ರಭಾವ ಆಗತಕ್ಕಂಥದ್ದು ಆಗುತ್ತೆ. ನಾನು ಯಾರು ಗೊತ್ತಾ, ನಾನು ದುಡಿತಿದ್ದೀನಿ ಗೊತ್ತಾ, ನಂದೇನ್ ಗೊತ್ತಾ, ನನ್ನ ಮನೆ ಗೊತ್ತಾ, ನನ್ನ ಹೆಂಡತಿ ಗೊತ್ತಾ. ಆ ಮಾಯೆ ಬರೀ ಸುತ್ತಮುತ್ತಲ ಮಾಯೆಗೆ 40 ಆಗ್ತಿದ್ದಾಗೆ ನೋಡಿ ಮಾಗುತ್ತೆ. ಬೇಡ ಕಣೋ, ಓಡಿದ್ವಿ, ಈಗ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದೇನೆ, ಇರೋದನ್ನು ಉಳಿಸ್ಕೊಳ್ಳೋಣ. ಅಜ್ಞಾನಕಾರಕ ಗುರುವಿನ ದಶ. ಎಷ್ಟು ಚೆನ್ನಾಗಿ ನೋಡಿ. ಯಾವುದಾದ ಮೇಲೆ ನೋಡಿ, ನಾವು 40ರವರೆಗೂ ಯಾರು ಮಾತಾದ್ರೂ ಕೇಳ್ತೀವ, ನನಗೊತ್ತು ನೀನೇನ್ ಹೇಳೋದು, ಅವೇಗ ದುಮ್ಕೋದು. ರಾಹು ಇಲ್ಯೂಷನ್. ಹೆಂಡತಿ ಹೇಳೋದು ಕೇಳೋಲ್ಲ, ಗಂಡ ಹೇಳೋದು ಕೇಳೋದಿಲ್ಲ. ಕಾರ್ ಬೇಕು, ಮನೆ ಬೇಕು, ಇನ್ನೊಂದ್ ಬೇಕು, ಫ್ರೆಂಡ್ಸ್ ಬೇಕು, ಪಾರ್ಟಿ ಬೇಕು, ಟ್ರಿಪ್ ಬೇಕು, ಇನ್ನೊಂದ್ ಬೇಕು, ವೇಗ. ಅದಾದ್ಮೇಲೆ ನೋಡಿ ಪಕ್ವತೆ ಬರುತ್ತೆ, ಜ್ಞಾನ ಬೇಕು ನಮ್ಗೆ. ಈಗಿರೋದನ್ನ ಉಳಿಸ್ಕೊಳ್ಳೋದು, ದುಡಿದಿದ್ದೀವಲ್ಲ ಶಕ್ತಿಕಾರಕ ಇನ್ನೊಂದು ಅನ್ನತಕ್ಕಂಥದ್ದು ಆ ರಾಹು
ಏನೋ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಅಂತೀವಲ್ವಾ, ಆ ಮನೆನೋ, ಕಾರು, ಜಾಬು, ಪೊಸಿಷನು, ಪ್ರಮೋಷನು ಹಿಂಗೆ ಅಂತ ಅಂದ್ಕೊಂಡಿರ್ತಕ್ಕಂಥ ಆ ಒಂದು 18 ವರ್ಷ ಏನು ಓಡಿದ್ದೇವೆ, 40-41 ಆಗ್ತಿದ್ದಾಗೆ ನೋಡಿ 42 ಬೀಳ್ತಿದ್ದಾಗೆ ತುಂಬಾ ಜನ ಬದಲಾಗ್ಬಿಡ್ತಾರೆ. ಮನೆ ಕಡೆ, ಕುಟುಂಬದ ಕಡೆ, ಮಕ್ಕಳ ಕಡೆ, ಮಕ್ಕಳ ಜವಾಬ್ದಾರಿ ಕಡೆ. ಮಕ್ಕಳು ಕೈಗೆ ಬಂದಿದ್ದಾರೆ, ಒಂದು 15-16 ವರ್ಷದ ಮಕ್ಕಳಿದ್ದಾರೆ, ಈಗ 10 ವರ್ಷದ ಮಕ್ಕಳು ಇರ್ತಾರೆ ಕೆಲವರಿಗೆ. ಅವ್ರ ಕಡೆ ನೋಡ್ಬೇಕು, ಅವ್ರು ಕಾಲೇಜ್ ಮೆಟ್ಲು ಹತ್ತಿದ್ದಾರೆ, ಅವ್ರಿಗೆ ಓದುವ ಒಂದು ವ್ಯವಸ್ಥೆ ಮಾಡ್ಬೇಕು. ನಾನು ಇನ್ನು ಓಡೋ ರಭಸ ಕಮ್ಮಿ ನೋಡಿ, 41ರಿಂದ 16 ವರ್ಷ ಹಾಕೊಳ್ಳಿ, 57ನೇ ವಯಸ್ಸು ನೋಡಿ, ದಟ್ ಇಸ್ ವಾಟ್ ರಿಟೈರ್ಮೆಂಟ್. ಈ 16 ವರ್ಷ ಮಕ್ಕಳ ಜವಾಬ್ದಾರಿಗಳನ್ನ ಕಳ್ಕೊಳ್ಳೋದು, ಜ್ಞಾನವನ್ನ ಕರೆಕ್ಟಾಗಿ ಇಷ್ಟು ದಿನ ಓಡಿದ ಅನುಭವ, ಶಕ್ತಿ, ಬಲ, ಸಂಪಾದನೆ, ಇದನ್ನ ಒಂದೊಂದೇ ಹಂತವಾಗಿ ಹತ್ತಿಸ್ಕೊಂಡು ಉಳಿಸ್ಕೊಂಡು, ಸೇವಿಂಗ್ಸು, ಮನಿ ಮ್ಯಾನೇಜ್ಮೆಂಟ್, ಫ್ಯಾಮಿಲಿ ಮ್ಯಾನೇಜ್ಮೆಂಟ್, ಪ್ರಾಪರ್ಟಿ ಮ್ಯಾನೇಜ್ಮೆಂಟ್, ಗುರು ಬಂದು ಮ್ಯಾನೇಜ್ಮೆಂಟ್ ನೆನ್ಪಿಟ್ಕೊಳ್ಳಿ, ಮ್ಯಾನೇಜಿಂಗ್ ಥಿಂಗ್ಸ್, ಗೌರವ ಸಂಪಾದಿಸುವುದು. ಎಂಥ ಮನುಷ್ಯಪ್ಪ ಇವನು, ಎಂತ ಕುಟುಂಬನಪ್ಪ ಇವನು, ಹೇಗಿದ್ದಾನೆ ಗೊತ್ತಪ್ಪ, ತಂದೆ ತಾಯಿಗೆ ಒಳ್ಳೆ ಮಗನಾಗಿ, ಮಕ್ಕಳಿಗೆ ಒಳ್ಳೆ ತಂದೆಯಾಗಿ, ಹೆಂಡತಿಗೊಳ್ಳೆ ಗಂಡನಾಗಿ, ಆ ಒಂದು ಗೌರವ, ಹೆಸರು, ಇದೆಲ್ಲವನ್ನ ಈ ಒಂದು 16 ವರ್ಷ ಗುರು. ಅದರಲ್ಲಿ 8 ವರ್ಷ ಹಾಕೊಳ್ಳಿ, 48-49 ಹತ್ತಿದ್ದಾಗೆ ಮನುಷ್ಯನ ಒಂದು ಬದಲಾವಣೆ ನೋಡಿ ಯಾವ ರೀತಿ ಬರುತ್ತೆ. ಅಲ್ಲೆಲ್ಲೋ BP, ಶುಗರ್ಗಳು ಒಂದು ಸಣ್ಣದಾಗಿ, ಮೆತ್ತಗೋಡೋ, ದುಡುಕ್ ಬೆಳಕಣೋ. 42 ಮೇಲೆ ಮನುಷ್ಯ ರಿಸ್ಕ್ಗಳು ತಗೊಳ್ಳಲ್ಲ, ಅರ್ಧ ರಿಸ್ಕ್ ತಗೋತಾನೆ. ಅರ್ಧ ಆಗಿದೆ ಯಾಕಪ್ಪ ಬೇಕು ಅನ್ನತಕ್ಕಂಥದ್ದು ಜ್ಞಾನಕಾರಕ ಹತ್ರ ಬರ್ತಿದ್ದಾನಲ್ವಾ, ಆ ದಶೆ ಆರಂಭ ಆಯ್ತಲ್ವಾ. ಗುರುದಶ, ವಿಶಾಖ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ. ನೀವು ಅವ್ರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ, ನೀವು ನೋಡಿ ಅಲ್ಲೊಂದು ವಿಸ್ಮಯ ನಡೆಯತಕ್ಕಂಥದ್ದಾಗುತ್ತೆ. ಅವ್ರ ಪಕ್ಕದಲ್ಲಿ ಇದ್ರೆ ಸಾಕು. ಜ್ಞಾನಕಾರಕರು, ಅವ್ರು ತಿಂದಷ್ಟು ನೋವು, ಬಾಧೆ, ಸಂಕಟ ಇನ್ಯಾರು ನೋಡಿರೋಲ್ಲ. ಗುರುದಶೆಯಲ್ಲಿ ಹುಟ್ಟಿರೋರಲ್ವಾ. ಜನ್ಮತಾ ಗುರು, ಜನ್ಮರಾಮ ವನವಾಸ ರಾಮ ಅನ್ನತಕ್ಕಂಥದ್ದು ನಾವೇನ್ ಹೇಳ್ತೇವೆ, ದಟ್ ಮ್ಯಾಜಿಕಲ್ ಮೂಮೆಂಟ್ ಇಟ್ ಈಸ್ ಶೋಯಿಂಗ್. ಭಗವತೆ 57ನೇ ವಯಸ್ಸು ರಿಟೈರ್ಮೆಂಟ್ ಕಣೋ, ಸಾಗು ಕಣೋ. ಈಗ 58, 60 ಇದಕ್ಕೆ ತಂದು ನಿಲ್ಸಿದ್ದಾರೆ. ಮೊದಲೆಲ್ಲ 57, 58 ಅಷ್ಟೊತ್ತಿಗೆ ತನ್ನ ಕರ್ತವ್ಯ, ಮ್ಯಾನೇಜಿಂಗ್ ಥಿಂಗ್ಸ್, ಮಕ್ಕಳ ಜವಾಬ್ದಾರಿ, ಉಳಿಸಿರ್ತಕ್ಕಂಥ ಸೇವಿಂಗ್ಸ್, ಗುರುಬಂಧು ಸೇವಿಂಗ್ಸ್, ಗುರುಬಂಧು ಹೆಸರು, ಗುರುಬಂಧು ಕುಟುಂಬ. ನೋಡಿ ಆ 40-41 ಮೇಲೆ ಮನುಷ್ಯ ಕುಟುಂಬದ ಮೇಲೆ ತುಂಬಾ ಗಮನ ಕೊಡ್ತಾನೆ, ಕುಟುಂಬದ ಕಡೆ ಒಲವಾಗಿ ನಿಂತ್ಕೋತಾನೆ, ಕುಟುಂಬದ ಜವಾಬ್ದಾರಿಗಳನ್ನ ತಗೋತಾನೆ. ದೇರ್ ದಟ್ ಬ್ಯೂಟಿಫುಲ್ ಮೂಮೆಂಟ್ ವಿಲ್ ಹ್ಯಾಪನ್. 57ನೇ ವಯಸ್ಸಿಗೆ ದ ಬ್ಯೂಟಿಫುಲ್ ಶನಿ ದಶ ವಿಲ್ ಕಮ್. ಕುಳಿತುಕೊಂಡು ರಿಟೈರ್ಮೆಂಟ್. ನಾವು ಇಷ್ಟು ವರ್ಷ ಏನ್ ಕಷ್ಟಪಟ್ಟಿದ್ದೀವಲ್ವಾ, ಈಗ ಆ ಒಂದು ಆನಂದಿಸ್ತಕ್ಕಂಥದ್ದು. ಮಕ್ಕಳು ಮದುವೆ ಆಗಿದೆ, ಮನೆ ಒಂದು ವ್ಯವಸ್ಥೆ ಮಾಡಿದಿವೆ, ಒಂದು ಪೆನ್ಷನ್ ಬರ್ತಿದೆ. ಶನಿ ಬಂದು ಪೆನ್ಷನ್ ಕಾರಕ, ನೆನ್ಪಿಟ್ಕೊಳ್ಳಿ. ಯಾರದೇ ಜಾತಕದಲ್ಲಿ ಶನಿ ಚೆನ್ನಾಗಿದ್ರೆ ನಿರಂತರ ಆದಾಯ, ಒಂದು ಪೆನ್ಷನ್ ಬರ್ತಿದೆ, ಒಂದ್ ಬಾಡಿಗೆ ಬರ್ತಿದೆ, ಒಂದ್ ರೆವಿನ್ಯೂ ಬರ್ತಿದೆ. ಇಷ್ಟು ವರ್ಷ ಕಷ್ಟಪಟ್ಟಿದ್ದು, ಅದಕ್ಕೆ ನಿಮಗೆ ರೆವಿನ್ಯೂ ಹೆಂಗ್ ಬರ್ಬೇಕು ಲೈಫ್ ಲಾಂಗ್ ಅನ್ನೋದಾದ್ರೆ, ಶನಿ ನಕ್ಷತ್ರಗಳಾಗಿರ್ತಕ್ಕಂಥ ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರದ ಹತ್ರ ಕೇಳಿ. ಅವ್ರು ಏನಾದ್ರೂ ಒಂದು ರೆವಿನ್ಯೂ ಬರುವಾಗ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಹಿಂಗ್ ಕುತ್ಕೊಂಡು ಓಡಿದೀವಪ್ಪ, ಕಷ್ಟಪಟ್ಟಿದ್ದೀವಪ್ಪ ಅನ್ನತಕ್ಕಂಥದ್ದು. ಸೊ ಅದೆಲ್ಲದಕ್ಕೂ ನೋಡಿ ಆ ಶನಿ ದಶೆ 57ನೇ ವಯಸ್ಸಿನ ನಂತರ ಆಲ್ಮೋಸ್ಟ್ 19 ವರ್ಷ. 19 ವರ್ಷ ಅಂತ ಹೇಳಿದ್ರೆ ಎಷ್ಟಾಯ್ತು? ಆಲ್ಮೋಸ್ಟ್ 76ನೇ ವಯಸ್ಸು. 76ನೇ ವಯಸ್ಸಿನವರೆಗೂ ನಮಗ್ ಶನಿ ದಶೆ ಇರುತ್ತೆ. ದೇಹ ಬಾಗ್ತಿದೆ, ಅನುಭವ ಮಾಗುತ್ತಿದೆ. ಅನುಭವ ಅದೆಲ್ಲ ನೋಡಿದ್ರಿ, ಮಕ್ಕಳು ಮೊಮ್ಮಕ್ಕಳು ಅವ್ರ ಮದುವೆ ಎಲ್ಲ ನೋಡ್ಕೊಂಡು ಅದ್ರದ್ದೊಂದು ಬಂದಿದ್ದು ಅವ್ರಿಗೆ ಹಂಚ್ತಾ, ಅವ್ರು ಕೊಡ್ತಾ ಮಾಡ್ತಾ, ಎಲ್ಲರೂ ನಿಮ್ಮ ಹತ್ರ ಗೈಡೆನ್ಸ್, ನ್ಯಾಯವಾದಿ, ಜಡ್ಜು, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಗೌರವ. ಶನಿ ದಶೆ ಈಗ ಬರುತ್ತೆ ಬುಧ ದಶೆ. ದಟ್ ಇಸ್ ಬ್ಯೂಟಿಫುಲಿ 17 ವರ್ಷ ಬರ್ತಕ್ಕಂಥದ್ದು. 93ನೇ ವಯಸ್ಸಿನವರೆಗೂ ನೋಡಿ ನಿಮ್ಮ ಅನುಭವವನ್ನ ಕೇಳಲಿಕ್ಕೆ ಬರ್ತಾರೆ, ಗೈಡೆನ್ಸ್ ತಗೊಳಕ್ ಬರ್ತಾರೆ. ದಟ್ ಇಸ್ ದ ಬ್ಯೂಟಿಫುಲ್ ಆಫ್ ಬುಧ ದಶೆ. ಕಲ್ತಿದ್ದೀರಲ್ವಾ, ಜ್ಞಾನ, ಶಕ್ತಿ, ಕೆಲಸ, ಓಡಿರೋದು, ಮಾಡಿರೋದು, ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ವಿಂಶೋತ್ತರಿ ದಶ ಹಾಕಿಟ್ಟಿದ್ದಾರೆ ನೋಡಿ.
ಎಲ್ರಿಗೂ ನೀವು ಬೇಕು. ತಾತ ಸ್ವಲ್ಪ ಹೇಳ ತಾತ ಫಸ್ಟ್ ವರ್ಲ್ಡ್ ವಾರ್ ಏನಾಗಿತ್ತು, ನಮ್ಮ ತಾತ ಹತ್ರ ಕೂತ್ಕೋತಿದ್ದೆ. ಸೆಕೆಂಡ್ ವರ್ಲ್ಡ್ ವಾರ್ ಏನಾಗಿತ್ತು, 1916-17 ಕತೆಗಳು ಹೇಳೋರು ಅವ್ರು, 1942 ಕತೆಗಳು ಹೇಳೋರು ಅವ್ರು, ಬಾಂಗ್ಲಾದೇಶ್ ಕತೆಗಳು ಹೇಳೋರು ಅವರು. ನೋಡ್ಬಿಟ್ಟಿದ್ದಾನೆ ಅಜ್ಜ, 100 ವರ್ಷ ದಾಟಿರೋ ಅಜ್ಜಂದರುಗಳು. ನಾವು ಕೂತ್ಕೋತಿದ್ವಿ. ಆ ಬುದ್ಧ ದಶೆ ನಂಬಲ್ಲ. ಅಜ್ಜ ಕಾಶಿಗೆ ಹೋಗಿ ಬರ್ತಿದ್ದ ನೋಡಿ, 93 ಆಗ್ತಿದ್ದಾಗೆ ವೈರಾಗ್ಯ ಭಾವ. ಇನ್ನೂ ಇದ್ದೀನಾ? ಬೇಡ. ಪುಣ್ಯಕ್ಷೇತ್ರಗಳು ಆಗಿನ ಕಾಲದಲ್ಲಿ ತುಂಬಾ ಗಟ್ಟಿಮುಟ್ಟಿ ಆಗಿರೋರು, 90 ದಾಟಿದ್ರು ಕೂಡ, 100 ದಾಟಿದ್ರು ಕೂಡ 93ನೇ ವಯಸ್ಸಿನಲ್ಲಿ 7 ವರ್ಷದ ಕೇತು ಭುಕ್ತಿ ಬರುತ್ತೆ ನೋಡಿ. ಈ ಬುಧ ಭುಕ್ತಿ ಯಾವುದು? ಆಶ್ಲೇಷ ನಕ್ಷತ್ರ. ಅರಳು ಮರಳು ಅರ್ಧಂಬರ್ಧ ಮರಿಲಿಕ್ಕೆ ಶುರು ಆಗ್ತಿದೆ. ಅಲ್ಝೈಮರ್ ಎಲ್ಲ ಮಾತಾಡ್ತೀವಲ್ವಾ. ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರ. ನೋಡಿ, ನೀವು ಆ ನಕ್ಷತ್ರದಲ್ಲಿ ಹುಟ್ಟಿದಿರ ಅಂದ್ರೆ ಬುಧ ದಶೆ ಮೊದಲೇ ಬಂದ್ಬಿಡ್ತು. ಅದಕ್ಕೆ ನೀವು ಹಂಗ ಹರಡೋದು. ಈ ಆಶ್ಲೇಷ, ಜ್ಯೇಷ್ಠ ಹಾಗೂ ರೇವತಿ ಏನಕ್ಕೆ ಜಿಗಿತೀರಿ ಅಂತ ಹೇಳಿದ್ರೆ ಇದನ್ನೆಲ್ಲ ನೋಡ್ಕೊಂಡು ಮೊದಲೇ ತಗೊಂಡ್ ಬಂದ್ಬಿಟ್ಟಿದ್ದೀರಿ. ನೀವು ಕೇಳಲ್ಲ, ನೀವು ನನ್ಗೆ ಗೊತ್ತಿದೆ ಅನ್ನತಕ್ಕಂಥದ್ದು. ನೋಡಿ, ಅದು ಬರ್ಬೇಕಾಗಿರೋದು ಯಾವಾಗ? ಆಲ್ಮೋಸ್ಟ್ ನಿಮ್ಗೆ 75-76ನೇ ವಯಸ್ಸಿನಲ್ಲಿ ಬರ್ಬೇಕು. ಅದು ಹುಟ್ಟದಾಗ್ಲೇ ಬಂದ್ಬಿಟ್ರೆ ದಟ್ ಲಾಕ್ ಇನ್ ಪೀರಿಯಡ್. ಅದಾದ್ಮೇಲೆ ನೋಡಿ, ಆ ಕೇತು ದಶ, ಪುಣ್ಯ ಶ್ರವಣ, ಕುಳಿತುಕೊಂಡು ಆ ಪುಣ್ಯ ಶ್ರವಣ ಕೇಳೋದು, ದೇವರ ಕೀರ್ತನೆಗಳನ್ನ ಕೇಳತಕ್ಕಂಥದ್ದು, ಆ ಮೋಕ್ಷ ಚಿಂತನೆ. ಇನ್ನು ಸಾಕು ಭಗವಂತ, ನಿನ್ನದು, ಇಷ್ಟು ದಿನ ಓಡಿದ್ದೇನೆ, ಇಷ್ಟು ದಿನ ಮಾಡಿದ್ದೇನೆ, ಇನ್ನು ನಿನ್ನದು ಅನ್ನತಕ್ಕಂಥ ಭಾವಾರ್ಥಕ್ಕೆ ನಿಲ್ಲತಕ್ಕಂಥ ಒಂದು ಶಕ್ತಿಯ ಪೀಠ. 7 ವರ್ಷ, 100 ವಯಸ್ಸು ದಾಟ್ತಾ ಆಗ ಬರುತ್ತೆ ಶುಕ್ರ ದಶೆ. ಏನು ಆಗೆಲ್ಲ ನೀವು ನಂಬಲ್ಲ. 100 ವರ್ಷ ದಾಟಿರೋರು ನಾವು ಶತಮಾನಂಭವತಿ. ಓ ವಾವ್! ನಿಮ್ಮ ಅನುಭವಕ್ಕೆ ನಿಮ್ಮನ್ನ ಕರೆದು ಎಲ್ರೂ ಸನ್ಮಾನ, ಆರ, ತುರಾಯಿ, ಪೇಟ, ಪಗಡ, ಏನು 1-2 ನಿಮ್ಗೆ ಮರಿ ಮೊಮ್ಮಕ್ಕಳನ್ನ ನೋಡ್ಬಿಟ್ಟಿದ್ದೀರಿ. ನಮ್ಮ ತಾತ, ನಮ್ಮ ಮುತ್ತಾತ ಅನ್ನತಕ್ಕಂಥ, ನಮ್ಮ ವಂಶಕ್ಕೆ ಹಿರಿರೋ ಇವರು ಅಂತ ಎಲ್ರೂ ಕರೆಯೋದೆ. ನಮ್ಮ ಆಚಾರ್ಯರುಗಳಿಗೆ ಹಿರಿರೋ ಇವರು, ನಮ್ಮ ಕುಲಕ್ಕೆ ದೊಡ್ಡವರ ಇವರು ಅನ್ನತಕ್ಕಂಥದ್ದು. ನಮ್ಮ ಅಜ್ಜ ಅಜ್ಜಿನ ನೀವು ನಂಬೋಲ್ಲ. ನಾನು ಹೇಳ್ತೇವೆ, ಏನ್ ಅಜ್ಜ ಅಜ್ಜಿ ಇದು, ಇಷ್ಟು ಜನ ಕೌಂಟ್ ಮಾಡಿದ್ರೆ 300 ಜನದ ಮೇಲೆ ನಾವು. ಅದಿರ್ಲಿ ಬಿಡೋ ಮಗ. ನೋಡಿ, ಆ ಶುಕ್ರ ದಶೆ ಪ್ರತಿಯೊಂದಕ್ಕೂ ಅವ್ರು ಇರ್ಬೇಕು. ಪ್ರತಿಯೊಂದಕ್ಕೂ ಶುಕ್ರನ ಪ್ರಭಾವ. ಮಗು ಆಗ್ಬಿಡ್ತೀರಿ. ಆ ಲಕ್ಷ್ಮೀಕಾರಕತ್ವ ನೋಡಿ ಆಗ ಬರುತ್ತೆ. ಲಕ್ಷ್ಮಿ ಅಂದ್ರೆ ಏನು? ಸಂಪತ್ತು. ಸಂಪತ್ತು ಅಂದ್ರೆ ಏನು? ಈ ದಿವ್ಯ ಸಂಪತ್ತು. ಇಷ್ಟು ದೊಡ್ಡ ಆಲದ ಮರ ಕಣೋ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಇರೋ ಆ ದುಡ್ಡಿಗೆ ಬರಲ್ಲ. ಆಗ ನಿಮ್ಮ ಜ್ಞಾನಕ್ಕೆ ಬರ್ತಾರೋ ಎಲ್ರಿಗೂ ಗೌರವ. ನಿಮ್ ಜೊತೆಲಿ ನಿಂತ್ಕೊಂಡು ಒಂದು ಫೋಟೋ ಇಡ್ಸ್ಕೊಳ್ಳೋಕ್ಕೂ ಗೌರವ. ಆಗ ಒಂಥರ ಖುಷಿ. ಶುಕ್ರ ದಶೆ ಬೇಗ ಬಂದ್ಬಿಡ್ತು ಅಂದ್ರೆ ಬೇರೆ ಕಥೆಗಳದು. ಆ ಶುಕ್ರ ನಕ್ಷತ್ರವೇ ಪುಬಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಭರಣಿ ನಕ್ಷತ್ರ. ನೋಡಿ, ಏನು ಒಂದು ಸೃಷ್ಟಿಯನ್ನ ಭಗವಂತ ಮಾಡಿಟ್ಟಿದ್ದಾನೆ. ಯಾವ ರೀತಿ ವಿಂಶೋತ್ತರಿ ದಶ. ಬಾಟ್ ಅದಲು ಬದಲಾಗಿ ಬಿಟ್ರೆ ಈಗ ಆಗ್ತಿರೋದೇ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಇವುಗಳನ್ನ ನಿಮ್ ಟೇಬಲ್ ಮೇಲೆ ಹಾಕೊಳ್ಳಿ. ಓ, ಯಾವ ದಶಾ ನಡೀತಿದೆ, ಯಾವ ಭುಕ್ತಿ ನಡೀತಿದೆ, ಯಾವ ಅಂತರ್ಭುಕ್ತಿ ನಡೀತಿದೆ, ಇದು ನನಗೆ ಬಾಧಕವ ಮಾರಕವ, ನಮ್ಮ ಬುದ್ಧಿಯನ್ನ ಕರ್ಕೊಂಡು ಹೋಗುತ್ತೆ ಮಕ್ಕಳೇ. ಹಿಂದಿನ ಹಿರಿಯರು ಅದಕ್ಕೆ ಬಂದು ವರ್ಷಕ್ಕೊಂದು ಯುಗಾದಿ ಸಂದರ್ಭದಲ್ಲಿ ವರ್ಷ ಭವಿಷ್ಯ, ದೀಪಾವಳಿ ಭವಿಷ್ಯ, ಸಂಕ್ರಾಂತಿ ಭವಿಷ್ಯ ಈ ತರದ್ ಕೇಳ್ಕೊಳ್ಳೋರು. ಸಂಕ್ರಾಂತಿ ಭವಿಷ್ಯ ಏನಕ್ಕೆ ಗೊತ್ತಾ? ರೈತರುಗಳಿಗೆ, ಕೃಷಿಕರಿಗೆ ವರ್ಷ ಭವಿಷ್ಯ, ಯುಗಾದಿಗೆ, ದೀಪಾವಳಿ, ಮುಂದಿನ 6 ತಿಂಗಳು ಈ ಬಿತ್ತನೆಯನ್ನ ಹೇಗೆ ನಾವು ಸಂರಕ್ಷಿಸ್ಕೋಬೇಕು, ಯಾವ ರೀತಿ ಖರ್ಚು ವೆಚ್ಚಗಳನ್ನ ನಾವು ಮೇಂಟೈನ್ ಮಾಡಬೇಕು. ನೋಡಿ, ಆ ದೀಪಾವಳಿಗೂ ಒಂದು ಲೆಕ್ಕ. ದೀಪಾವಳಿ ಅಷ್ಟು ಖರ್ಚಿನ ಹಬ್ಬ ಇಲ್ಲ, ಶಿವರಾತ್ರಿ ಅಷ್ಟು ತುಂಬಾ ಸಿಂಪಲ್ ಹಬ್ಬ ಇಲ್ಲ. ಎಲ್ಲ ಕಟಾವ್ ಮಾಡಿ ಎಲ್ಲ ಒಂದು ತಂದು ಇಟ್ಕೊಬಿಟ್ಟಿದ್ದೇವೆ ಒಂದು ವರ್ಷದ ಪೂರ್ತಿ ಖರ್ಚು ವೆಚ್ಚಗಳಿಗೆ. ಅದಕ್ಕೆ ಮಧ್ಯಂತರ ಅಂತ ಹೇಳ್ತೇವೆ ದೀಪಾವಳಿಯನ್ನು. ಅದಕ್ಕೆ ದೀಪಾವಳಿ ಜೋರು. ದೀಪಾವಳಿ ಹಬ್ಬ ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೇಳ್ಕೊಳ್ಳೋರು, ತಿಳ್ಕೊಳ್ಳೋರು ಪ್ರತಿ ಹೆಜ್ಜೆಯನ್ನ ಏನೋ ಒಂಚೂರು ಹೆಚ್ಚು ಕಡಿಮೆ ಆಗಿದೆ, ಓ ಇದು ಯಾವುದೋ ಸಿಗ್ನಲ್ ಕೊಡ್ತಿದೆ ಅನ್ನತಕ್ಕಂಥದ್ದು. ಅದರಲ್ಲೂ 2005 ದರ್ ಇಸ್ ಅ ಮಾರಕಂ. 2005 ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಚಿಂತನೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು,
ಹಾಗೆ ಮೀನರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ವರ್ಷ 2005 ಹುಟ್ಟಿರತಕ್ಕಂಥವರ ಮದುವೆಯಲ್ಲೊಂದು ಗಡಿಬಿಡಿ ಗಾಬಿಡಿ ಅಲ್ಲೋಲ ಕಲ್ಲೋಲ ಉಂಟು. ಯಾರೂ ಸಿಗೋಲ್ಲ ಮೇಲೆ ನಿಮಗೆ. ಅಲ್ಲೊಂದು ಕೃಷ್ಣ ಪುಷ್ಕರನೂ ಉಂಟು, ಕಾವೇರಿ ಪುಷ್ಕರನೂ ಉಂಟು. ಕೃಷ್ಣಯ್ಯ ಎಲ್ಲಿ ನೆಮ್ಮದಿ ನೋಡ್ದ? ಕಾವೇರಿ ಪುಷ್ಕರ ನಮಗೆ ಎಲ್ಲಿ ನೆಮ್ಮದಿ ಕೊಟ್ಟಿದೆ? ರಾಜ್ಯಕ್ಕೂ ಕೊಟ್ಟಿಲ್ಲ, ರಾಜ್ಯದ ಜನತೆಗೂ ಕೊಟ್ಟಿಲ್ಲ. ನಮಗೂ ಇನ್ನೊಂದು ಡಿಸ್ಟಿಕ್ಗೆ ಹೆಚ್ಚಾಗಿ ನೀರು ಬಳಸ್ಕೊಳ್ಳೋಕೆ ನಮ್ಗೆ ಅನುಮತಿಯೇ ಕೊಟ್ಟಿಲ್ಲ. ಅದ್ರಲ್ಲಿ ಕುಳಿತಿರೋ ಕೇಂದ್ರ ಸರ್ಕಾರಗಳು ಕೇಳಲೇಬೇಡಿ. ಇವತ್ತಿನವರೆಗೂ ಕುಳಿತುಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರಗಳು ದೊಡ್ಡ ಕಳ್ರೆ. ನಮ್ಮ ಕರ್ನಾಟಕದ ಪರವಾಗಿ ಯಾವತ್ತೂ ನಿಂತೇ ಇಲ್ಲ, ಕಣ್ಣೀರೇ. ಸೊ 2005 ಹುಟ್ಟಿರ್ತಕ್ಕಂಥವ್ರು ಮದುವೆ ವಿಚಾರ ಬಂದಿದೆ, ಯಾವುದೋ ಇಷ್ಟ ಆಗಿದೆ, ಸರಿ ಕಾಯೋಣ. ದಯಮಾಡಿ ಹೇಳ್ತಾನೆ, ಕಾಯೋಣ. ಪುರುಷರಾಗಿದ್ದರೆ ಕಡಿಮೆ ಅಂದರೂ ನನ್ನ ಮಾತು ಕೇಳಿ, ಇನ್ನೊಂದು 7 ವರ್ಷ ಕಾಯೋಣ, ಏನೂ ಆಗೋಲ್ಲ. ನೀವು ಮದುವೆ ಆಗಿದ ತಕ್ಷಣ, ನಾನು ಕೆಲವ್ರು ಗಾಡಿ ವೇಗವಾಗಿ ಹೋಗ್ತಿರ್ತಾರಲ್ವಾ, ನನ್ನ ಪಕ್ಕದಲ್ಲಿ ಧರ್ಮಪತ್ನಿ ಇದ್ರೆ ನಾನು ಹೇಳ್ತಿರ್ತಾರೆ, ಇವರು ಕ್ಯಾಬಿನೆಟ್ಗೆ ಸಿಗ್ನೇಚರ್ ಹಾಕಿದ್ರೇನೆ ಇವರು ದೊಡ್ಡ ಚೀಫ್, ಇವರು ಎಲ್ಲ ಮಿನಿಸ್ಟರ್ಗಳನ್ನ ಇವರೇ ಸೆಲೆಕ್ಷನ್ ಮಾಡೋದು, ಅದಕ್ಕೆ ವೇಗವಾಗಿ ಓಡ್ತಿದ್ದಾರೆ. ಇವ್ರೀಗ ಸೈನ್ ಹಾಕ್ಬಿಟ್ಟು ಒಂದು 10 ಲಕ್ಷ ಜನಕ್ಕೆ ಒಂದು ಅನ್ನಭಾಗ್ಯ ಮಾಡ್ಲಿಕ್ಕೆ ಸೈನ್ ಹಾಕ್ಲಿಕ್ಕೆ ಹೋಗ್ತಿದ್ದಾರೆ. ಒಂದ್ ಕಡಿಮೆ ಅಂದ್ರೆ 10,000 ಮಂದಿಗೆ ಸೈನ್ ಹಾಕಿದ್ರೆ ಈಗ ಕಲ್ಯಾಣೋತ್ಸವ ನಡೆಯುತ್ತೆ. ಒಂದ್ 10 ಲಕ್ಷ ಮಂದಿಗೆ 10,000 ರೂಪಾಯಿ ದುಡ್ಡು ಕೊಡುವಂತ ವ್ಯವಸ್ಥೆ ಓಡ್ತಿದ್ದಾರೆ. ಅದಕ್ಕೆ ಅಷ್ಟು ವೇಗವಾಗಿ ಹೋಗ್ತಿದ್ದಾನೆ ಅವನು. ಆ ವೇಗ ನೋಡ್ಬೇಕು. ಏನೋ ಇವರಿಂದಲೇ ರಾಜ್ಯಭಾರ, ಇವರಿಂದಲೇ ರಾಜ್ಯ ಉದ್ಧಾರಕ, ಇವರಿಂದಲೇ ದೇಶ ಉದ್ಧಾರಕ, ಇವರಿಂದಲೇ ಪೊಲೀಸು ಅವನು ಕಳ್ಳನ ಹಿಡಿಲಿಕ್ಕೆ ಹೋಗ್ತಿದ್ದಾನೆ, ಒಬ್ಬ ಡಕಾಯಿತಿ ದೇಶದ್ರೋಹಿನ ಆವೇಗ ಬೈಕ್ ತಗೊಂಡು ರಾಜು ಅನ್ನತಕ್ಕಂಥ ವೇಗ ನೋಡ್ಬೇಕು. ಶಿವ ಶಿವ ಗಾಬರಿ ಆಗುತ್ತೆ ಅವ್ರು ಹೋಗೋ ವೇಗ ನೋಡಿದ್ರೆ. 2005 ಅದೇ ಆಗುತ್ತೆ. ದಯಮಾಡಿ ನಿಮ್ಮ ವೇಗ ತಗ್ಗಿಸಿಕೊಳ್ಳಿ. ಏನಾಗಲ್ಲ, ನೀವು ಮದುವೆ ಆದ್ರೆ ಯಾವ ದೇಶ ಉದ್ಧಾರಕ ಆಗಲ್ಲ. ಈಗಲೇ ಯಾವುದೇ ನಿಮ್ಮನ್ನೇ ನೀವು ಉದ್ಧಾರಕ ಮಾಡ್ಕೊಂಡಿಲ್ಲ. ನೇರ 100% ಹೇಳ್ತಾನೆ. ಕೃಷ್ಣ ಪುಷ್ಕರ ಅಮ್ಮಮ್ಮ ಅನ್ಸ್ಬಿಡ್ತಾನೆ, ಕಾವೇರಿ ಪುಷ್ಕರ ತಟ್ಟೆಲ್ ತಂದು ಇಟ್ಕೋಬಿಡ್ತೀರಿ ತಲೆನೋವುಗಳನ್ನ. ಏನಾಗೋಲ್ಲ. ಅಲ್ಲೊಂದು ಬಲವಂತ ಇದೆ, ಇಲ್ಲ ನಾನೀಗ ಆಗೋಲ್ಲ. ಪ್ರೀತಿಸಿದಿರಿ, ಅಲ್ಲೊಂದು ಗೆಳತನ ಇದೆ, 100% ಇದೆ. ಈ ಕಾವೇರಿ ಪುಷ್ಕರ ಹಾಗೂ ಕೃಷ್ಣ ಪುಷ್ಕರ ಎರಡರ ಸಮ್ಮಿಳಿತವು 2005 ಬರೋದ್ರಿಂದ ನೀವು ಗಲಿಬಿಲಿಗೆ ಒಳಗಾಗ್ಬಿಡ್ತೀರಿ. ನಮ್ಮನ್ನ ಜಗತ್ತು ಸ್ವಾರ್ಥಿ ಅನ್ಲಿಕ್ಕಾಗುತ್ತೆ, ಇಡೀ ಕುಟುಂಬ ಸ್ವಾರ್ಥಿ ಅನ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಹೆತ್ತವ್ರನ್ನ ದೂರ ಮಾಡ್ಕೋತೀರಾ, ಕುಟುಂಬದವ್ರನ್ನ ದೂರ ಮಾಡ್ಕೋತೀರಾ, ಮಿತ್ರರನ್ನ. ಇವನ್ಗೇನೋ ಬಂತು, ಇನ್ನು 20-21 ಇಲ್ಲ, ಇವನು ಈಗಲೇ ಮದುವೆ ಆಗೋಕೆ ಕೊಡ್ತಿದ್ದಾನೆ ಅಂತ ಆತುರ. ಏನ್ ಸಾಧಿಸ್ಬಿಡ್ತೀರಿ? ಈಗ ಮದುವೆ ಆದ್ರಿ, ಸರಿಪ್ಪ, ಏನ್ ಬಂದ್ಬಿಡುತ್ತೆ, ಯಾವ ಮೆಡಲ್ ಬಂದ್ಬಿಡುತ್ತೆ, ಎಷ್ಟು ಕೋಟಿ ಇದೆ, ತಂದೆ ತಾಯಿಗೆ ಚೆನ್ನಾಗಿಟ್ಟಿದ್ದೀರಾ, ಒಡ ಹುಟ್ಟಿದವ್ರು ಚೆನ್ನಾಗಿಟ್ಟಿದ್ದೀರಾ, ಹೋಗ್ಲಿ ನೀವಾದ್ರೂ ಚೆನ್ನಾಗಿದ್ದೀರಾ. 21ನೇ ವಯಸ್ಸಿಗೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಎಷ್ಟಿದೆ ಅದನ್ನ ಹೇಳಿ. ನಿಮ್ ತಂದೆ ತಾಯಿಗೆ ಎಷ್ಟು ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ದೀರಿ, ನಿಮ್ಮ ಹೆಸರಲ್ಲಿ ಇನ್ಶೂರೆನ್ಸ್ ಎಷ್ಟಿದೆ, ದಯಮಾಡಿ ಹೇಳಿ. ನಿಮ್ಮ ಮನೆಯಲ್ಲಿ ಏನ್ ತಂದಿಟ್ಟಿದ್ದೀರಿ? ತಂದೆ ತಾಯಿಗೆ, ಒಡ ಹುಟ್ಟಿದವ್ರಿಗೆ, ಕುಟುಂಬದವ್ರಿಗೆ ಯಾರು ಬೇಡಪ್ಪ, ಹೋಗ್ಲಿ ನೀವೇ ಚೆನ್ನಾಗಿರಿ. ನಿಮ್ಮ ಅಕೌಂಟಲ್ಲಿ ದುಡ್ಡು ಎಷ್ಟಿದೆ? ನಿಮ್ಮ ನಂಬ್ಕೊಂಡು ಬರತಕ್ಕಂಥ ಸಂಗಾತಿಗೆ ಏನ್ ಭದ್ರತೆ ಕೊಡಬಲ್ರಿ ಅಂತ ಆತರ ಜಿಗುದು ಮದುವೆ ಆಗ್ಬಿಡ್ಬೇಕು. ಏನ್ರಿ, ನೀವು ಮದುವೆ ಆಗಿದ ತಕ್ಷಣ ನಿಮ್ಗೊಂದು ಮಗು ಹುಟ್ಟುತ್ತೆ, ರಾಜಾದಿ ರಾಜ, ರಾಜ ಮಾರ್ತಾಂಡ, ರಾಜ ಕುಲೋತ್ತಂಗ ಅಂತ ಹೇಳ್ಬಿಟ್ಟು ಅಮರೇಂದ್ರ ಬಾಹುಬಲಿ, ಇವನೇ ನಮ್ಮ ಸಾಮ್ರಾಟ ಅಂತ ಹಿಂಗೆ ಎತ್ತಿಟ್ಕೊಳ್ಳಕ್ಕೆ ನಿಮ್ದು ಯಾವ ಸಾಮ್ರಾಜ್ಯ ಇದೆ ಹೇಳಿ? ಅಂಥದ್ದು ಹುಡುಕೇನು?
ತುಂಬಾ ನೋಡ್ತಿದ್ದಾನೆ. 2005ನವರು ದುಡುಕಿ ಮದುವೆ, ಅಲ್ಲೊಂದು ಮನೆಯೊಂದು 3 ಬಾಗ್ಲಲ್ಲ 36 ಬಾಗ್ಲಾಗ್ತಿದೆ. ದಯಮಾಡಿ ಸ್ವಲ್ಪ ತಡಿ, ಆ ಒಂದು ಪ್ರೀತಿಸ್ತಿರ್ತಕ್ಕಂಥ ಸಂಗಾತಿಗೆ ಹೇಳಿ ಸ್ವಲ್ಪ ಸಮಯ ತಗೊಳ್ಳೋಣ, ನೀನು ಸೆಟ್ಲ್ ಆಗು, ನಾನು ಸೆಟ್ಲ್ ಆಗ್ತೇನೆ, ನೀನು ಓದ್ತಿದೀಯ, ನಾನು ಓದ್ತಿದ್ದೇನೆ, ಮೊದಲೇ ಇಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ ಒಂದು ಸಮಸ್ಯೆಗಳಿದೆ, ಸಂಪಾದನೆಯಲ್ಲಿ ಸಮಸ್ಯೆ ಇದೆ, ಮಕ್ಕಳೇ ನೆನಪಿಟ್ಕೊಳ್ಳಿ. ದೇಹದ ಆಕರ್ಷಣೆಯ ಒಳಗಾಗಿ, ಭಾವುಕತನಕ್ಕೆ ಒಳಗಾಗಿ, ಮನಸ್ಸಿನ ಒಂದು ಭಾವುಕತನಕ್ಕೆ, ಎಸ್ ಮನಸ್ಸಿಂದಲೇ ಇಷ್ಟಪಟ್ಟಿದ್ದೀರ ರೈಟ್, ಬುದ್ಧಿಯಿಂದ ಇಷ್ಟಪಟ್ಟಿದ್ದೀರ ರೈಟ್, ದುಡುಕಿದ್ರೆ ಇವತ್ತು ಒಂದ್ ಮಾತು ಹೇಳ್ತೇನೆ, ತಪ್ಪು ತಿಳ್ಕೊಬೇಡಿ, ಒಂದ್ ಮನೆ ಮಾಡ್ಬೇಕು. ನೀವಿಬ್ರು ಜಗಳ ಆಡ್ಕೊಂಡು ಮನೆಯಿಂದ ಎದ್ದು ಬಂದು ಮದುವೆ ಆಗ್ತಿದ್ದಾರೆ. 2005 ಎದ್ದು ಬಂದು ಮದುವೆ ಆಗ್ತಿದ್ದೀರಿ, ಸರಿ. ಒಂದ್ ಮನೆ ಬಾಡಿಗೆಗೆ ಇವತ್ತು ಗಂಡ ಹೆಂಡತಿ ಯಾರಾದ್ರೂ ಬರ್ಬೇಕು, ಬಂದು ಹೋಗ್ತಿರ್ತಾರೆ. 2 BHK ಆದ್ರೂ ಬೇಕಾ? ಮಿನಿಮಮ್ 20,000 ಇದೆ ಬಾಡಿಗೆ. ಸರಿ, ನಾವು ಉತ್ತರ ಕರ್ನಾಟಕದ ಗಡಿ ಭಾಗದವ್ರು ಸ್ವಾಮಿ 15,000 ಇದೆ. ಆಯ್ತಾ? ಆ ಖರ್ಚು ವೆಚ್ಚ ನೋಡಿ. ಒಂದು ತಾಯಿ ಜೀವನ ತಂದ್ಬಿಟ್ಟಿದ್ದೀರಾ ಅಂತ ಹೇಳೋದಂದ್ರೆ ಆಕೆಯ ಊಟ ಬಟ್ಟೆ ವ್ಯವಸ್ಥೆ, ತಂದೆಯಿಂದ ಕರ್ಕೊಂಡ್ ಬಂದಿರೋ ಹೆಣ್ಮಗು, ಆ ಮಗುನ ಹೇಗ್ ನೋಡ್ಕೋಬೇಕು ಗೊತ್ತಾ? ಕಡಿಮೆ ಅಂದ್ರೂ ತಿಂಗಳಿಗೊಂದು 10,000 ಇದೆ. ಊಟ ಬಟ್ಟೆ ವ್ಯವಸ್ಥೆ ಅಂತ 25,000 ಆಯ್ತಾ? ಓಡಾಡ್ಲಿಕ್ಕೆ ಒಂದು ಗಾಡಿ ಪೆಟ್ರೋಲ್ ಒಂದು 5,000 ಆಯ್ತಾ? 30,000 ರೂಪಾಯಿ. ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ಪ್ಲಾನ್ ಇಲ್ಲದೆ ಪಾಪ ಕುತ್ಕೋಬಿಡ್ತು ಅಂತ ಇಟ್ಕೊಳ್ಳಿ, ಬರೆದಿಟ್ಕೊಳ್ಳಿ, ತಿಂಗಳಿಗೆ ಇನ್ನೊಂದು 40,000 ರೂಪಾಯಿ ಎಕ್ಸ್ಟ್ರಾ ಹಾಕೋಬೇಕು. ಹೌದು, ಆಕೆಗೆ ಟ್ರೀಟ್ಮೆಂಟು, ಓಡಾಟ, ಸುತ್ತಾಟ, ಮದ್ದು, ಮಾತ್ರೆ, ಇನ್ನೊಂದ ತಾಯಿ ಜೀವ ಬಳಲ್ ಬಿಡುತ್ತೆ ಗೊತ್ತಿಲ್ಲ, ವೇಗಕ್ಕೆ ಬಂದ್ಬಿಡ್ತು, ಧುಮುಕ್ಬಿಡ್ತು, ಆಗ್ಬಿಟ್ಟಿದೆ. ನಿಮ್ಮ ನಂಬ್ಕೊಂಡು ಬಂದ್ಬಿಟ್ಟು ಯೋಚನೆ ಮಾಡಿ ನೋಡಿ. ಪ್ಲಸ್ ಮಗು ಆದ್ಮೇಲೆ ಸ್ಕೂಲು, ಇವತ್ತು ಫೀಸುಗಳು 3 ಲಕ್ಷ ಸ್ವಾಮಿ. ಸುಸ್ತಾಗ್ಬಿಡ್ತೀರ. 21, 22ಕ್ಕೆಲ್ಲ ಅಮ್ಮಮ್ಮ ಅನ್ನಿಸ್ಕೊಬಿಡ್ತೀರ. ನನಗೆ ಬೇಕಿತ್ತ ಇದು ಅಂತ ಅನ್ನಿಸ್ಬಿಡುತ್ತೆ. ವಾಂತಿ ಅಲ್ಲ, ಸ್ಟ್ರೈಟು ಪಾಯ್ಸನಸ್ಸೇ. ವಿಷನ ನಿಮ್ ಬಟ್ಲಲ್ಲಿ ಇಟ್ಕೊಂಡಿದ್ದೀರಿ ಅಂತಲೇ ನೆನ್ಪಿಟ್ಕೊಳ್ಳಿ. ಆಕಿನೂ ಕಣ್ಣೀರು, ನೀವು ಕಣ್ಣೀರು, ಇಲ್ಲ ನೀವು ಕಣ್ಣೀರು, ಆತನೂ ಕಣ್ಣೀರು. ಅವನ್ ಬಲವಂತ ಮಾಡಿದ್ರು. 2005 ಹುಟ್ಟಿರ್ತಕ್ಕಂಥ ತಾಯಿ ಅಂದ್ರೆ ತಂದೆ ತಾಯಿಯೇ ಬಲವಂತ ಮಾಡಿದ್ರು ಕೂಡ ಮದುವೆ ಆಗ್ಲಿಕ್ಕೆ ಹೋಗ್ಬೇಡಿ. ಈಗಿನ ಜನರೇಷನ್ ನಿಮ್ ಕೈ ಮುಗಿತಾನೆ. ಒಂದ್ ಪುಟ್ಟ ವೃತ್ತಿ ಅಂತ ಮಾಡ್ಕೊಳ್ಳಿ, ಒಂದ್ ಬದುಕು ಕಟ್ಕೊಳ್ಳಿ, ಒಂದ್ ವಿದ್ಯೆ ಅಂತ ಮಾಡ್ಕೊಳ್ಳಿ, ಒಂದ್ ಕಾಲ್ ಮೇಲೆ ನಿಂತ್ಕೊಳ್ಳಿ, ನಿಮ್ದೇ ಆದಂತ ಒಂದು ಇನ್ಕಮ್ ಇಟ್ಕೊಳ್ಳಿ. ನಮ್ಗೆ ಯಾರೋ ಇದ್ರು ಮಕ್ಳು, ನಮ್ ಹಿರಿಯರು ಇದ್ರು ಮಕ್ಳು ಇದ್ರು, ನಮ್ಗೇನೋ ಒಂದು ನಾವೆಲ್ಲೋ ಬದುಕು ಅಂತ ಛಲ ಆಯ್ತು. ನೀವು ಹಂಗಲ್ಲ, ಹಿಂಗೇ ಬದುಕ್ಬೇಕು ಅನ್ನೋಂಥವ್ರು, ಹೀಗೆ ಬದುಕ್ಬೇಕು, ಇದೇ ಊಟ, ಇದೇ ಬದುಕು, ಇದೇ ವ್ಯವಸ್ಥೆ ಅಂತ ಅಂದ್ಕೊಂಡು ನಿಂತಿರ್ತಕ್ಕಂಥವ್ರು ನೀವು ಬೇರೆ, ನಿಮ್ಮ ವೇಗ ಬೇರೆ. ನೀವು ತಪ್ಪಲ್ಲ, ಮದುವೆ ಆಗ್ಬೇಡಿ ಅಂತ ನಾನು ಹೇಳ್ತಿಲ್ಲ. 25, 26 ದಾಟ್ಲಿ, ಕಡಿಮೆ ಅಂದ್ರೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. 2005 is a disaster, family disaster. 2005 ಮದುವೆ ಆಗಿರೋ ಕೋಟಿಗತ್ತಿರೋನ ನೋಡಿದಾನೆ. ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿರತಕ್ಕಂಥದ್ದು, ಮಾನಾಪಮಾನಗಳಿಗೆ ಧಕ್ಕೆ, ಕುಟುಂಬಕ್ಕೆ ಧಕ್ಕೆ. ಯಾರು ನಿಮ್ಮನ್ನ ಹತ್ರಕ್ಕೆ ಇಟ್ಕೊಳ್ಳಲ್ಲ, ಯಾರು. ನನಗೆ ಇದರಿಂದ ಆಗ್ಬೇಕಾಗಿರೋದೇನೂ ಇಲ್ಲ. ಜಾತಕಗಳ ಪರಾಮರ್ಶೆ, ನೀವು ಹೋಗ್ತಿರೋ ವೇಗಕ್ಕೆ ಎಲ್ಲಿ ಬಿದ್ದು ಬಿಡ್ತಿರೋ, ಎಲ್ಲಿ ನೀವು ಕಣ್ಣೀರು ಹಾಕ್ತಿರೋ ಅನ್ನೋ ಒಂದು ಸಂಕಟ ಕೇಳ್ತಿದ್ರೆ ನನ್ಗೆ ಇದರಿಂದ ಏನೂ ಆಗ್ಬೇಕಾಗಿತ್ತಿಲ್ಲ. ನಿತ್ಯ 100 ಆ ಕರೆಗಳು, ಫೋನ್ಗಳು. ನಾನಿಲ್ಲ, ವಾರದಲ್ಲಿ 2 ದಿನ 3 ದಿನ ಇದ್ದಾಗ ಒಂದು ಶೂಟಿಂಗ್ ಮಾಡಿ ದಿನಕ್ಕೊಂದು 4 ಎಪಿಸೋಡ್ 5 ಎಪಿಸೋಡ್ ಈ ತರ ಮಾಡಿಬಿಟ್ಟು ಕೊಟ್ಟು ಹೋಗ್ತಿದ್ದಾನೆ. ರಾತ್ರಿ 11 ಗಂಟೆವರೆಗೂ ಕುಳಿತು ನನ್ನ ಟೀಮ್ ಪಾಪ ತುಂಬಾ ಸಪೋರ್ಟಿವ್ ಇದ್ದಾರೆ, ಕಾಯ್ತಾರೆ ಪಾಪ. ಇದ್ದು ಎಡಿಟಿಂಗ್ ಇನ್ನೊಂದು ಅಂತ ಮಾಡಿ ಆ ಮಕ್ಕಳು ಮಾಡ್ಕೊಟ್ಟು ಹೋಗ್ತಿದ್ದಾನೆ. ಊರಲ್ಲಿಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳು. ಅದರ ನಡುವೆಯೋ ನನಗೆ ಇದರಿಂದ ಏನೂ ಇಲ್ಲ. ಎಲ್ಲೋ ನೀವು ಬಿದ್ದು ಕಣ್ಣೀರು ಹಾಕ್ತಿದ್ರೆ ನೋಡ್ದ ಗುರುಗಳೇ, ನೀವು ಹೇಳಿಲ್ಲ ಇದು ಈ ತರ ಆಗುತ್ತೆ ಅನ್ನತಕ್ಕಂಥ. ಅದರಿಂದ 2005 ಕಡಿಮೆ ಅಂದರು ಒಂದು 200 ಕೇಸಸ್ ನೋಡ್ಬಿಟ್ಟಿದ್ದಾನೆ. 2005 ಹುಟ್ಟಿರ್ತಕ್ಕಂಥವ್ರು ಬಿದ್ದಿರ್ತಕ್ಕಂಥದ್ದು. 2005 ಬಂದು ವೇಗ, 2 ಬಂದು ಮನಸ್ಸು ಪ್ಲಸ್ ಬುದ್ಧಿ ಸೇರ್ಕೊಂಡು ಕೇತು ವೈರಾಗ್ಯ. ಎಂದುಕುರ ಸ್ವಾಮಿ చేసుకున్నాము ಅನ್ನೋ ರೀತಿನಲ್ಲಿ ಆಗ್ಬಿಡ್ತಕ್ಕಂಥದ್ದಾಗುತ್ತೆ. ಆಕೆಗೂ ವಿಷ, ನಿಮಗೂ ವಿಷ, ನಿಮಗೂ ವಿಷ, ಆತನಿಗೂ ವಿಷ. ದುಡುಕ್ಬೇಡಿ. ಕುಟುಂಬದಲ್ಲೂ ಅಷ್ಟೇ, ಯಾವುದೋ ಸಂಬಂಧಗಳು ಬಂದ್ಬಿಡ್ತು, ನಮ್ಮ ಮಕ್ಕಳಿಗೆ ಮಾಡ್ಬಿಡೋಣ, ಅಣ್ಣನ ಮಗ, ತಮ್ಮನ ಮಗ, ಅಕ್ಕನ ಮಗ, ಅತ್ತೆ ಮಗ, ಮಾವನ ಮಗ, ಗುರು ಮಗ, ದೊರೆ ಮಗ, ಚಕ್ರವರ್ತಿ ಮಗ, ಅವೆಲ್ಲ ಇಲ್ಲ. ನನ್ನ ಮಗಳು ನಿಂತ್ಕೊಳ್ಳಿ. ಆಕೆ ಒಂದು ವಿದ್ಯೆ, ಜ್ಞಾನ, ಕುಟುಂಬ, ಸುತ್ತಾಟ ಇದೆಲ್ಲವೂ. ಯಾಕಂದ್ರೆ ಕುಜುದಶೆ
ಕುಜನ ಭಾವ 16ರಿಂದ ಹೇಳದ್ನಲ್ಲ 7 ವರ್ಷ, ಆ 23 ವಯಸ್ಸಿನವರೆಗೂ ಆ ವೇಗ, ರಭಸ, ಬೆಂಕಿ ಎಲ್ರಿಗೂ ಇರುತ್ತೆ. ದುಡುಕ್ಬೇಡಿ, ಕುಜನ ಪ್ರಭಾವ, ದುಡುಕಲೇಬೇಡಿ, ಆತುರದ ಮದುವೆ ಬೇಡ. ನಮ್ಮ ಸರ್ಕಾರ ಬಂದು ಒಂದು 24ಕ್ಕೆ ಇನ್ಮೇಲೆ ಅವ್ರು ಚೇಂಜ್ ಮಾಡ್ಬೇಕು. 24ಕ್ಕೆ ಹುಡುಗಿಗೆ 24 ತುಂಬಿರ್ಬೇಕು, ಹುಡುಗನಿಗೆ ಕಡಿಮೆ ಅಂದ್ರೂ 28 ತುಂಬಿರ್ಬೇಕು, ಶಾಸನ ಮಾಡ್ಬೇಕು. ನೇರ ಹೇಳ್ತಾನೆ 28 ಇಲ್ಲ ಹುಡುಗನ್ 30 ಅಂತ ಹೇಳಿದ್ರು ಕೂಡ ಸೂಪರ್. ಹುಡುಗಿಗೆ 25 ತುಂಬಿದ್ರೆ ಮದುವೆ, ಇನ್ನು 18 ಅನ್ಬಾರ್ದು. ನಿಮ್ಮ ವೇಗಕ್ಕೆ, ನಿಮ್ಮ ರಭಸಕ್ಕೆ ಸ್ವಲ್ಪ ನಿಂತ್ಕೊಳ್ಳಿ, ಸುಧಾರಿಸ್ಕೊಳ್ಳಿ, ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಇಟ್ಕೊಳ್ಳಿ. ನಿಮ್ಮನ್ನ ನಂಬ್ಕೊಂಡು ಎತ್ತವ್ರಿದ್ದಾರೆ, ನಿಮ್ಮನ್ನ ನಂಬ್ಕೊಂಡು ಬೇಡಪ್ಪ ಅವ್ರು ಯಾರು ಬೇಡ, ನಿಮ್ಮನ್ನ ನಂಬ್ಕೊಂಡು ನೀವಿದ್ದೀರಿ. ನೀವು ಒಳ್ಳೆ ಊಟ ತಿನ್ಬೇಕು, ಒಳ್ಳೆ ಬಟ್ಟೆ ಹಾಕ್ಬೇಕು, ಒಳ್ಳೆ ಬದುಕಬೇಕು. ಇಷ್ಟಪಟ್ಟು ಮದುವೆ ಆಗಿದ್ದೀನಿ, ಇಷ್ಟಪಟ್ಟು ಚೆನ್ನಾಗಿದೆ ಬಂಗಾರದ ಕತ್ತಿ ಅಂತ ಚುಚ್ಕೊಳಕ್ ಆಗೋದಿಲ್ಲ. ಓ ತುಂಬಾ ಚೆನ್ನಾಗಿದೆ ಇದು, ವಾವ್ ಬ್ಯೂಟಿಫುಲ್, ಕಾಸ್ಟ್ಲಿಯೆಸ್ಟ್ ಬಾಟ್ಲಲ್ಲಿ ಹಾಕಿದಾನೆ, ಎಷ್ಟು ಚೆನ್ನಾಗಿದೆ ಅಂತ ಬಂಗಾರದ ಬಟ್ಲಲ್ಲಿರೋ ವಿಷಯ ನುಂಗಕ್ಕಾಗಲ್ಲ ಅಂತ ಕೆಲಸ ಮಾಡ್ಕೋಬೇಡಿ ಮಕ್ಕಳೇ. ಆಗ್ತಿದೆ, ದುಡುಕ್ಬೇಡಿ. ಇನ್ಮೇಲಾದ್ರೂ ತಟಸ್ಥ ಆಗಿ ಸ್ವಲ್ಪ ದಿನ ಟೈಮ್ ತಗೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ. ಮಂಗಳವಾರದ ಈ ಪುನರ್ವಸು ನಕ್ಷತ್ರದ ದಿನ, ಗುರು ನಕ್ಷತ್ರ. ಇಲ್ಲೂ ನಿಮ್ಮನ್ನ ಎಚ್ಚರಿಸುವುದು ನನ್ನ ಕರ್ತವ್ಯ. ನೀವು ಬಿದ್ದು ನೀವು ಕಣ್ಣೀರಾಗ್ತಿದ್ರೆ, ಈ ವಿದ್ಯೆ ಕಲಿತು ತಿಳ್ಕೊಂಡು ಇಷ್ಟು ಸಾವಿರಾರು ಲಕ್ಷಾಂತರ ಮಂದಿಯ ನಡುವೆ ನಡೆದು ದಾರಿ ಬದುಕು ಹೇಳ್ಕೊಟ್ಟು, ಅಯ್ಯೋ ಈ ಮಕ್ಕಳು ಅಲ್ಲಿಗೆ ಈ ವಿದ್ಯೆ ಇಷ್ಟೇಯ, ನೀವು ಚೆನ್ನಾಗಿರುವುದೇ ನನಗುದ್ದೇಶ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಾಳೆ ಗ್ರಹಣ ಗುರುಗಳೇ ಏನಾಗುತ್ತೆ ನಮ್ಮದಲ್ಲ, ಆದ್ರೂ ಸಣ್ಣ ಪುಟ್ಟದಾಗಿ ಕೆಲವೊಂದು ಎಚ್ಚರಿಕೆಗಳನ್ನ ತಗೋತೇವೆ. ಸೂರ್ಯೋಪಾಸನ, ಆದಿತ್ಯ ಹೃದಯೋಪಾಸನ, ರುದ್ರ ನಮಕ, ರುದ್ರ ಚಮಕ. ಖಂಡಿತ ಹೇಳ್ತಾನೆ ಡಿಸೆಂಬರ್ 5ರವರೆಗೂ ಸಮಯ ಒಳ್ಳೆಯದಲ್ಲ. ದೇಶ ಬಿಡಿ, ರಾಜ್ಯ ನೋಡಿ ಎಲ್ಲಿ ದಗ ಅಂತ ಉರಿತಿದ್ದಾವೆ, ಎಲ್ಲೋ ಕೆಮಿಕಲ್ ಇಂದ ಹಿಡಿದು ಏನೇನೋ ನಡೀತಿದೆ. ಇಲ್ಲೊಂದು ಅಸ್ಥಿರತಾ ಭಾವ, ಸಂಪುಟ ಪುನರ್ರಚನೆ, ಇನ್ನೊಂದು ಅಂತ ಇನ್ನೂ ನಡೀತಿದೆ. ಅವ್ರಿಗೆ ಯಾರಿಗೂ ಇನ್ನಿರೋದು ಒಂದು ಹಬ್ಬ ಅಂದ್ರೆ 600+ ಇನ್ನೊಂದು 200, 800 ದಿನ. ಆ 800 ದಿನದಲ್ಲಿ ಏನ್ ಮಾಡಬೇಕು, ಎಷ್ಟು ಇರೋ 7 ಕೋಟಿ ಜನಕ್ಕೆ ಹೇಗೆ ಕಾಪಾಡಬೇಕು, ಯಾವ ರೀತಿ ಕಾಪಾಡ್ಬೇಕು, ಇಲ್ಲ ಜಾತಿವಾರು ಅಂತ ಕಿತ್ತಾಡ್ತಿದ್ದಾರೆ. ನಮ್ಮ ಜಾತಿಯವನ್ಗೆ ಸಿಗ್ಲಿಲ್ಲ, ನಮ್ಮ ಪ್ರಾಂತ್ಯಕ್ಕೆ ಸಿಗ್ಲಿಲ್ಲ, ಇರೋದೇ 30 ಸೀಟ್ ಎಲ್ಲಿಂದ ಕೊಡೋದು? 30 ಡಿಸ್ಟಿಕ್ಗೂ ಒಬ್ಬೊಬ್ಬನ್ ಕೊಡ್ಬೇಕು ಅಷ್ಟೇ. ಅದ್ರಲ್ಲೂ ಜಗಳ ಆಡ್ಕೊಂಡು ಬರ್ತಾರೆ. ನಮ್ಮ ಜಾತಿಗೆ ಕೊಟ್ಟಿಲ್ಲ, ನಮ್ಮ ಸೀನಿಯಾರಿಟಿ ಕೊಟ್ಟಿಲ್ಲ, ನಮ್ಮ ಜೂನಿಯರ್ಗೆ ಕೊಟ್ಟಿಲ್ಲ, ಈ ಥರದ್ದೆಲ್ಲ ಏನೇನೋ ಆಗ್ಬಿಟ್ಟಿದೆ. ಬಸಪ್ಪನಂತವ್ರು ಸಿಗೋದು ಕಷ್ಟ, ಅಂತವ್ರು ಕೊಟ್ಟಿದ್ದಾರೆ. ವೆರಿ ಮಚ್ ಹ್ಯಾಪಿ. ಬ್ಯೂಟಿಫುಲ್, ಸಚ್ ಎ ಜೆನ್ಯೂನ್ ಪರ್ಸನ್. ನಿಜವಾಗ್ಲು ಇವತ್ತಿನ ಕಾಲಘಟ್ಟಕ್ಕೆ ನೋಡಿ, ಎಲ್ಲೋ ಕೆಲವರನ್ನ ಭಗವಂತ ಕಳಿಸ್ತಾನೆ. ತುಂಬಾ ಜನಗಳು ಅವ್ರ ಬಗ್ಗೆ ಹೇಳಿರೋದು ಕೇಳಿದ್ದಾನೆ. ಅಂಥವ್ರಿಗೊಬ್ಬರಿಗೆ ಮಿನಿಸ್ಟರ್ ಪದವಿ ಸಿಕ್ಕಿದೆ. ವೆರಿ ಮಚ್ ಹ್ಯಾಪಿ. ಇರ್ಲಿ. ಸೊ ಜಾಗ್ರತೆ. ರುದ್ರ ನಮಕ, ರುದ್ರ ಚಮಕ. ಮನೇಲೆ ಒಂದು ಶಿವ ಸಾಲಿಗ್ರಾಮ, ನರಸಿಂಹ ಸಾಲಿಗ್ರಾಮ, ವಿಷ್ಣು ಸಾಲಿಗ್ರಾಮ, ಈ ಥರದ್ದೇನಾದ್ರೂ ಇದ್ರೆ ಒಂದು ಪುಟ್ಟ ಅಭಿಷೇಕ, ಅರ್ಚನಾ, ಪ್ರಾರ್ಥನಾ ಮನಸ್ಸಿನಲ್ಲ ಓಂ ನಮಃ ಶಿವಾಯ ಹೇಳ್ಕೊಳ್ಳಿ. ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆ, ವಯಸ್ಸಾದವರು ಎಚ್ಚರಿಕೆ. ತಿನ್ನೋದು ಮಲಗೋದು ಇದೆಲ್ಲವೂ ಇದೆ. ಆದರೂ ಪೂರ್ಣ ಅಮಾವಾಸ್ಯ ಭೀಮೇಶ್ವರ ವ್ರತ ಇರತಕ್ಕಂಥದ್ದು. ದೈಹಿಕವಾಗಿ ದೂರ ಇದ್ರೆ ಒಳ್ಳೇದು ಅಮಾವಾಸ್ಯೆಯ ದಿನ. ಸೊ ಸಮ್ ನೆಗೆಟಿವ್ಸ್, ವೀಕ್ ಮೈಂಡ್, ವೀಕ್ ಡಿಸ್ಟರ್ಬೆನ್ಸ್. ಅದರಲ್ಲೂ ಪುಷ್ಯ ನಕ್ಷತ್ರ ಬೇರೆ. ಸೊ ಖಂಡಿತ ಇದರ ಇಂಪ್ಯಾಕ್ಟ್ ಇರ್ತಕ್ಕಂಥದ್ದಿದೆ. ದುಬೈ ಮೇಲೆ ದಗದಗ ಅನ್ನಿಸ್ತಕ್ಕಂಥದ್ದು, ಬ್ಲಾಸ್ಟ್ಗಳು ಏನೇನೋ ಕೇಳ್ತಿದ್ದಾವೆ. ಈ ಎಚ್ಚರಿಕೆ ನಮ್ಮದಲ್ಲ, ನಮ್ಮ ಭಾರತಕ್ಕಲ್ಲ, ಬಟ್ ಬೇರೆ ಕಡೆ ಆಗ್ತಿರೋದು ಕೂಡ ಇಲ್ಲಿ ಪ್ರಭಾವ ಬೀರುತ್ತೆ. ಅಲ್ಲೆಲ್ಲೋ ಇರಾನ್ ಯುದ್ಧ, ಪೆಟ್ರೋಲ್ಗೆ ಇಂಪ್ಯಾಕ್ಟ್ ಆಗಿ, ಗ್ಯಾಸ್ಗೆ ಇಂಪ್ಯಾಕ್ಟ್ ಆಗಿ ನಾವು ಅನುಭವಿಸ್ತಿಲ್ವಾ? ನಮ್ಮೂರಲ್ಲಿ ಯುದ್ಧ ಆಗಿಲ್ಲ, ನಮ್ಮೂರಲ್ಲಿ ಬೆಂಕಿ ಬಿದ್ದಿಲ್ಲ. ನಮ್ಮ ಗೋದಾಮು, ದಾಸ್ತಾನು ಇದಕ್ಕೆಲ್ಲ ಏನು ಬಿದ್ದಿಲ್ಲ. ಬಟ್ ಸ್ಟೋರೇಜ್ಗೆ, ಸ್ಟಾಕ್ಗೆ ಏಟು ಬಿದ್ದು ಎಲ್ಲ ಎಡವೆಟ್ಟು. ಇಂಟರ್ನ್ಯಾಷನಲ್ ಮಾರ್ಕೆಟ್ ವೇರಿಯೇಷನ್, ಬಂಗಾರದ ಬೆಲೆ ಏರುಪೇರಾಗಿ ಕೂತು ಬಿಟ್ಟಿದೆ, ಬೆಳ್ಳಿಯ ಬೆಲೆ ಏರುಪೇರಾಗಿ ಕೂತು ಬಿಟ್ಟಿದೆ. ಇಸ್ ಆಲ್ ಇಟ್ ಇಸ್ ಹ್ಯಾಪನಿಂಗ್. ವೆರಿ ಕೇರ್ಫುಲ್. ಸೊ ನಾಳೆ ಆ ಗ್ರಹಣದ ಬಗ್ಗೆ, ಭೀಮೇಶ್ವರ ವ್ರತದ ಬಗ್ಗೆ ಕೂಲಂಕುಷವಾಗಿ ನಿಮ್ಮ ಜೊತೆ ಮಾತಾಡೋಣಂತೆ. ಆದರೆ ಇಫ್ ಪಾಸಿಬಲ್
ನಿಮ್ ಜೊತೆ ಒಂದು ಲೈವ್ ಮಾಡ್ಲಿಕ್ಕೂ ಕೂಡ ಒಂದು ಪುಟ್ಟ ಪ್ರಯತ್ನ ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬುಧವಾರದ ಸಂಚಿಕೆ, ಈ ಗ್ರಹಣ, ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯ ಎಲ್ಲದರ ಜೊತೆ ಒಂದು ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ನಿಮ್ಮೆಲ್ಲರ ಜೊತೆ ಒಂದು ಪುಟ್ಟದಾಗಿ ಒಂದು ಎಚ್ಚರಿಕೆ ಕೊಡ್ಲಿಕ್ಕೆ ನಿಮ್ ಜೊತೆ ಬರ್ತೇನೆ ಮಕ್ಕಳು. ಪ್ರಯತ್ನ ಮಾಡ್ತೇನೆ. ಊರಲ್ಲಿ ನಾನು ಇದ್ರೆ, ವಾಪಸ್ ಅಷ್ಟೊತ್ತಿಗೆ ಬಂದಿದ್ರೆ ಖಂಡಿತ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಬನ್ನಿ. ಪುನರ್ವಸು ನಕ್ಷತ್ರದ ಈ ದಿನ ಮೇಷರಾಶಿ. ಚಂದ್ರ ಗುರುವಿನ ಸಾರದಲ್ಲಿ, ಗುರುವಿನ ಜೊತೆಲೇ ಇರೋದು ಒಂದು ರೀತಿ ಗಜಕೇಸರಿ ಯೋಗ. ವಾವ್! ಬುಧಾದಿತ್ಯ ಯೋಗ ಸೂಪರ್, ಚೆನ್ನಾಗಿದೆ. ಬುದ್ಧಿ ಬಲಂ, ಯಶೋಬಲಂ, ಧೈರ್ಯಂ, ಸ್ಥೈರ್ಯಂ, ಗೌರವಂ, ಸನ್ಮಾನಂ ಎಲ್ಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ವಿಶೇಷವಾಗಿ ಮೇಷರಾಶಿಗೆ ನೀವೇನ್ ಕಷ್ಟಪಟ್ಟಿದ್ದೀರಿ, ಆ ಕಷ್ಟ ಜೊತೆಗೆ ತಕ್ಕಂಥ ಹೆಸರು, ಕೀರ್ತಿ ಎಲ್ಲ ಪಡಿತೀರಿ. ಒಂದು ಭೂಮಿ ಯೋಗ ಇದೆ, ಮನೆ ಯೋಗ ಇದೆ, ವಿದ್ಯಾರ್ಥಿಗಳಿಗೆ ಅನುಕೂಲ, ಪ್ರೊಫೆಷನಲ್ಸ್ಗೆ ಅನುಕೂಲ, ಅದರಲ್ಲೂ ಡಾಕ್ಟರು, ಜಡ್ಜು, ಲಾಯರು, ಧಾರ್ಮಿಕ, ಗುರು, ಇಂತಹ ಒಂದು ವೃತ್ತಿ ಉದ್ಯೋಗ ಇರೋರಿಗಂತೂ ಕುಂಭದ್ರೋಣ ಮಳೆಯೇ. ಎಸ್. ವೃಷಭ ರಾಶಿ, ನಿಮಗೂ ಚೆನ್ನಾಗಿದೆ. ಒಡ ಹುಟ್ಟಿದವರ ಸಹಕಾರ, ಧೈರ್ಯ, ಸ್ಥೈರ್ಯ, ಸಮಾಧಾನ, ಮಾತು, ವಿವೇಚನೆ, ಕಮ್ಯುನಿಕೇಶನ್ ಫ್ಯಾಂಟಾಸ್ಟಿಕ್ ಆಗಿರತಕ್ಕಂಥ ಒಂದು ಭಾವ ಚೆನ್ನಾಗಿದೆ. ಆ ವಿಕ್ರಮ ಸ್ಥಾನದಲ್ಲಿ ಆ ಒಂದು 4 ಗ್ರಹಗಳು ಕುಳಿತಿರತಕ್ಕಂಥದ್ದು ನಿಮ್ಮನ್ನು ತಡೆಯೋರಿಲ್ಲ. ಒಳ್ಳೇದಕ್ಕೆ ಉಪಯೋಗಿಸ್ಕೋತೀರಿ. ಇನ್ನು ಮಿಥುನ ರಾಶಿ, ನಿಮಗೂ ಚೆನ್ನಾಗಿದೆ. ಚಂದ್ರ ಗುರು ಸಾರದಲ್ಲಿದ್ದು, ಗುರು ಪುಷ್ಯ ನಕ್ಷತ್ರ ಸಾರದಲ್ಲಿದ್ದು, ಶನಿ ಸಾರದಲ್ಲಿದ್ದು, ಶನಿ ರೇವತಿ ಸಾರದಲ್ಲಿದ್ದು, ವಿಶೇಷವಾಗಿ ದಶಮದಲ್ಲಿದೆ. ನಿಮಗೂ ಕನ್ಸಲ್ಟೆಂಟ್, ಫೈನಾನ್ಸ್, ಗವರ್ಮೆಂಟ್, ಲೀಗಲ್, ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್ ಇಂತಹ ಒಂದು ವೃತ್ತಿ, ಉದ್ಯೋಗ, ಅಡ್ವೈಸರ್ ಆಗಿ ಸೂಪರ್ಬ್ ಆಗಿರ್ತಕ್ಕಂಥ ಒಂದು ದಿನ. ಕರ್ಕಾಟಕ ರಾಶಿ, ಮೆಡಿಕಲ್ ಲೈನಲ್ಲಿ ಇದ್ದೀರಾ, ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಇದ್ದೀರಾ, ಪ್ಯಾರಾಮೆಡಿಕಲ್ ಲೈನಲ್ಲಿ ಇದ್ದೀರಾ, ಲೀಗಲ್ ಲೈನಲ್ಲಿ ಇದ್ದೀರಾ, ಪೊಲಿಟಿಕಲ್ ಲೈನಲ್ಲಿ ಇದ್ದೀರಾ, ಯಾವ ರಂಗವಾದರೂ ಗೌರವ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನೀವು ಪಟ್ಟಿರೋ ಕಷ್ಟ, ನೀವು ಪಟ್ಟಿರೋ ಒಂದು ಹಿಡಿದಿರೋ ಪಟ್ಟು, ನಿಮ್ಮ ಅನುಭವಕ್ಕೆ ತಕ್ಕಂಥ ಗೌರವ, ಹೆಸರು, ಕೀರ್ತಿ, ಲಕ್ಷ್ಮೀಕಾರಕ ಎಲ್ಲವೂ ಇದೆ. ಸಿಂಹರಾಶಿ, ತಟಸ್ಥರಾಗಿರಿ. ಯಾಕಂದ್ರೆ ಚತುರ್ಗ್ರಹಗಳು 12ನೇ ಮನೆಯಲ್ಲಿದ್ದಾಗ ಅದೊಂಥರ ಗಲಿಬಿಲಿಯೇ. ವಿಪರೀತ ರಾಜಯೋಗ ಅಂತ ಕೂಡ ಹೇಳ್ತೀವಿ. ಅಷ್ಟಮಾಧಿಪತಿ ಅಲ್ಲೇ ಇದೆ, ಧನಾಧಿಪತಿ ಅಲ್ಲೇ ಇದೆ, ಆತ್ಮಕಾರಕ ಅಲ್ಲೇ ಇದೆ, ಬುದ್ಧಿಕಾರಕ ಅಲ್ಲೇ ಇದೆ, ಜ್ಞಾನಕಾರಕ, ಕುಟುಂಬಕಾರಕ, ಅಧಿಕಾರಕಾರಕ. ಸೊ ನಮ್ಮ ಕೈಯಲ್ಲಿಲ್ಲ. 12ನೇ ಮನೆಯಲ್ಲಿದ್ದಾಗ ಒಂಥರ ವಿಚಿತ್ರಗಳು. 0 ಇದ್ದವನ್ ಹೀರೋ ಆಗ್ತಾನೆ, ಹೀರೋ ಇದ್ದವನ್ 0 ಆಗ್ತಾನೆ. ಸಡನ್ ಆಗಿ ಲಾಟ್ರಿ ಹೊಡೆದಾಗೆ ಹುಡ್ಕೊಂಡು ಬಂದು ಒಂದು ಸ್ಥಾನ, ತೂಕ ಕೊಡ್ತಕ್ಕಂಥ ಒಂದು ಭಾವ. ತುಂಬಾ ದೊಡ್ಡ ಸ್ಥಾನ ಇರ್ತಕ್ಕಂಥವರಿಗೆ ಸ್ಥಾನ ಭಂಗ ಅನ್ನತಕ್ಕಂಥ ಒಂದು ಮಾತು. ನವಗ್ರಹ ನಾಯಕಿ ದುರ್ಗಾ, ರಾಜರಾಜೇಶ್ವರಿ, ಜಪಂ ತಪಂ ಇದೊಂದೇ ನಿಮಗೆ ದೊಡ್ಡ ಕಾರ್ಯ. ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಲಾಭದಲ್ಲಿ ಚತುರ್ಗ್ರಹಗಳ ಸಂಗಮ, ಖಂಡಿತ ಲಾಭವೇ. ವಿದ್ಯೆ, ಉದ್ಯೋಗ, ಕೆಲಸ, ಕಾರ್ಯ, ಓಡಾಟ, ಸುತ್ತಾಟ ಎಲ್ಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಸಪ್ತಮಾಧಿಪತಿ ಲಾಭ, ಸುಖಾಧಿಪತಿ ಲಾಭ, ಭೂಮಿಕಾರಕ, ಮನೆಕಾರಕ, ವ್ಯವಸ್ಥೆಕಾರಕ, ಕುಟುಂಬಕಾರಕ, ಬುದ್ಧಿಕಾರಕ, ಶಕ್ತಿಕಾರಕ ಎಲ್ಲರೂ ಇದ್ದಾರೆ. ಚೆನ್ನಾಗಿದೆ. ಲಾಯರ್ ಆಗಿ, ಡಾಕ್ಟರ್ ಆಗಿ, ಟೀಚರ್ ಆಗಿ, ಅಡ್ವೈಸರ್ ಆಗಿ ಫ್ಯಾಂಟಾಸ್ಟಿಕ್. ತುಲಾ ರಾಶಿ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಗೈಡೆನ್ಸು, ಫಿಲಾಸಫರು, ಟೀಚರು, ಪ್ರೊಫೆಸರು, ಡಾಕ್ಟರು, ನಿಮಗೂ ಕೂಡ ವೃತ್ತಿಗೆ ಸಂಬಂಧಪಟ್ಟಂತೆ ಅದ್ಭುತವಾಗಿರ್ತಕ್ಕಂಥ ದಿನ. ವೃಶ್ಚಿಕ ರಾಶಿ, ಭಾಗ್ಯೋದಯದ ದಿನ. ಭಾಗ್ಯಸ್ಥಾನದಲ್ಲಿ ಚಂದ್ರ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಧನಾಧಿಪತಿ, ಕುಟುಂಬಾಧಿಪತಿ, ದಶಮಾಧಿಪತಿ, ಲಾಭಾಧಿಪತಿ, ಸೋ ಮೆನಿ ಥಿಂಗ್ಸ್ ನೀವು ನೋಡಬಲ್ಲಿರಿ. ನಿಮ್ಮ ವೃತ್ತಿ ಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ ವಿಶೇಷವಾಗಿರತಕ್ಕಂಥ ಒಂದು ದಿನ. ಇನ್ನು ಧನುಸು ರಾಶಿ, ಚಂದ್ರಾಷ್ಟಮ, ಸ್ವಲ್ಪ ಎಚ್ಚರಿಕೆ. ಅಷ್ಟಮದಲ್ಲಿ ಅಷ್ಟು ಗ್ರಹ ಇತ್ತು ಅಂತ ಹೇಳಿದ್ರೆ ನಿಧಿ ಸಿಗುತ್ತೆ ಅಂತ ಹೇಳ್ತೀವಿ, ಇಲ್ಲ ನಿಧಿ ಎಲ್ಲ ಕಳ್ಕೊತಾರೆ ಅಂತ ಹೇಳ್ತೀವಿ.
ಏನೂ ಇಲ್ಲದವನಿಗೆ ರಸ್ತೆನಲ್ಲಿ ನಡ್ಕೊಂಡು ಬಂತಿದ್ರೆ ಒಂದು ಆನೆ ಬಂದು ಹಾರ ಹಾಕಿ ಆಗಿನ ಕಾಲದಲ್ಲಿ ಯುವರಾಜ ಮಾಡೋದು ಅಂತ. ಹಾಗೆ ತುಂಬಾ ದೊಡ್ಡ ರಾಜನಾದವನು ಪಟ್ಟ ಕಳ್ಕೊಳ್ತಕ್ಕಂಥದ್ದು, ದೇಶಾಂತರ, ಕಾನೂನು ಸಮಸ್ಯೆ, ಕೋರ್ಟ್ ಸಮಸ್ಯೆ, ಅಭಿಮಾನ ಭಂಗ, ಅಪವಾದಗಳು, ಇವುಗಳನ್ನು ನೋಡ್ತಕ್ಕಂಥ ಒಂದು ಪ್ರಭಾವ ವಿಚಿತ್ರವಾಗಿರ್ತಕ್ಕಂಥದ್ದು. ರುದ್ರ ನಮಕಂ ಚಮಕಂ ಧ್ಯಾನಂ ಪ್ರಾರ್ಥನಂ. ಧನುಸು ರಾಶಿ ಅತಿ ಮುಖ್ಯವಾಗಿ ಮಾಡ್ಕೊಳ್ಳೇಬೇಕು. ಭಗವಂತನೊಬ್ಬನೇ ಕಾಪಾಡತಕ್ಕಂಥದ್ದು ಎಚ್ಚರಿಕೆ. ಮಕರ ರಾಶಿ ಪಾಲುದಾರಿಕೆ, ಸ್ನೇಹಿತರು, ಆತ್ಮೀಯರು ಕೊಡೋದು, ನೋಡೋದು, ಮಾಡೋದು, ಇವೆಲ್ಲವನ್ನು ಅದ್ಭುತವಾಗಿ ನಡೆಸ್ಕೊಂಡು ಹೋಗತಕ್ಕಂಥ ಒಂದು ಬ್ಯೂಟಿಫುಲ್ ಡೇ. ಸ್ನೇಹಿತರಿಂದ ನಿಮ್ಗೊಂದು ಸಹಕಾರ ಬರುತ್ತೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಮ್ಯೂಚುವಲ್ ಫಂಡ್ ಇನ್ಸ್ಟಿಟ್ಯೂಷನ್ಸ್, ಕಮಿಷನ್ ಏಜೆಂಟು, ಬಡ್ಡಿಗೆ ಬಿಡ್ತಿದ್ದೀರಾ, ಲೋನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ತೊಡಗಿಸ್ಕೊಂಡಿದ್ದೀರಾ, ವೃತ್ತಿ ಉದ್ಯೋಗ ವ್ಯವಹಾರಗಳು, ಫಂಡಿಂಗ್ ಮಾಡಿಸೋದು, ಟ್ರಾವೆಲ್ ಅಡ್ವೈಸರ್ಸು, ಮೆಡಿಕಲ್ ಅಡ್ವೈಸರ್ಸು, ಕಾಲೇಜಸ್ ನಡೆಸ್ತಿದ್ದೀರಾ, ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಸೂಪರ್. ಕುಂಭರಾಶಿ ಷಷ್ಠಾಧಿಪತಿ ಷಷ್ಠದಲ್ಲಿದ್ದಾನೆ, ಅದು ಪುನರ್ವಸು ನಕ್ಷತ್ರದಲ್ಲಿ. ಸ್ವಲ್ಪ ಎಚ್ಚರಿಕೆ. ದುಡ್ಡು ಕಾಸು ಓಡಾಟ, ಕೊಡೋದು, ನೋಡೋದು, ಮಾಡೋದು, ಇವುಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ಅದರಲ್ಲೂ ಆನ್ಲೈನ್ ಅಲ್ಲಿ ಈಗೆಲ್ಲ ತುಂಬಾ ದೊಡ್ಡ ದೊಡ್ಡ ಫ್ರಾಡ್ಗಳು ನಡೀತಿದೆ. ಕ್ಯಾಶ್ ಆನ್ ಡೆಲಿವರಿ ಅಂತ ಏನೇನೋ ಎತ್ಕೊಂಡ್ ಬರ್ತಾರೆ. ಜಾಗ್ರತೆ. ಅದು ನಮ್ದೇನಾ, ನಾವು ಬುಕ್ ಮಾಡಿದ್ವಾ? ಮೊನ್ನೆ ಕೂಡ ಯಾರೋ ಒಂದು ಹೆಣ್ಮಗು ಬಂದಿದೆ, ಬಿಚ್ಚು ನೋಡ್ಲೇಬೇಕಪ್ಪ, ನಾನು ಆರ್ಡ್ರೇ ಮಾಡಿಲ್ಲ ಅಂತ ಬಿಚ್ಚಿದ್ರೆ ಅದ್ರಲ್ಲಿ 10 ರೂಪಾಯಿಂದ 2 ಸೋಪ್ ಇಟ್ಬಿಟ್ಟು 500 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ. ಮೇಡಮ್ ಹಿಂಗೆ ಬಿಚ್ಚೋ ಆಗಿಲ್ಲ, ನಾವು ವಾಪಸ್ ಕೊಡೋ ಆಗಿಲ್ಲ. ಸೊ ಇದಕ್ಕೂ ಕೂಡ ಗೌರ್ಮೆಂಟ್ ಬಂದ್ಬಿಟ್ಟು ಒಂದು ರೂಲ್ ಮಾಡಬೇಕು. ಹೌದು, ಇನ್ಮೇಲೆ ಯಾವುದೇ ಪಾರ್ಸಲ್ ಬರುತ್ತೆ ಅಂದ್ರೆ ತೆಗೆದು ನೋಡಬೇಕು ಅನ್ನತಕ್ಕಂಥ ಒಂದು ಲೀಗಲ್ ಆಗಿ ಮಾಡಬೇಕು. ಅರೆ ನಮ್ಮ ಪ್ರಾಡಕ್ಟೇ ಅಲ್ಲ, ನಾವು ಕೇಳಿರೋ ಪ್ರಾಡಕ್ಟೇ ಅಲ್ಲ, ತೋರಿಸೋದೊಂದು. ಈಗ AI ಗಿಮಿಕ್ ಮಾಡಿಬಿಟ್ಟು ಜಿಗಿ 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 ಅಂತ ಮಾಡಿಬಿಟ್ಟಿರ್ತಾರೆ. ನಾವು ತಗೊಳ್ಳೋದು ಅದ್ರ ಒಳಗಡೆ ಡುಮ್ಮಾಟುಕ್ಕ ಅಂತಕ್ಕಂಥ ಪ್ರಾಡಕ್ಟ್ ಇರುತ್ತೆ, ಡಮ್ಮಿ ಪ್ರಾಡಕ್ಟ್ ಇಟ್ಬಿಟ್ಟಿರೋದು. ಈ ಥರದ್ದಾಗ್ತಕ್ಕಂಥದ್ದು ತುಂಬಾ ನೋಡ್ತಿದ್ದೇವೆ. ಎಚ್ಚರಿಕೆ. ಯಾರೋ ಬರ್ತಾರೆ ಈ ತರ ಆನ್ಲೈನು, ಇನ್ನೊಂದು ಬೇರೆ ಬೇರೆ ರೀತಿಯ ಫ್ರಾಡ್ಗಳು. ಕುಂಭರಾಶಿ ಸ್ವಲ್ಪ ಹುಷಾರು. ಮಿಕ್ಕಂತೆ ವೃತ್ತಿ ಉದ್ಯೋಗಕ್ಕೆ ತೊಂದರೆ ಇಲ್ಲ. ಸೈಕಾಲಜಿಸ್ಟ್ಗಳಾಗಿದ್ದೀರಾ, ಗುರುಗಳಾಗಿದ್ದೀರಾ, ಅಡ್ವೈಸರ್ಗಳಾಗಿದ್ದೀರಾ, ಪ್ರವಚನಕರ್ತರಾಗಿದ್ದೀರಾ, ಟೀಚರ್ಸ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ರೈಟರ್ ಆಗಿದ್ದೀರಾ, ಸಂಕಲನಕಾರರಾಗಿದ್ದೀರಾ. ಅದ್ಭುತ. ಮೀನರಾಶಿಗೆ ಮಳೆ, ಕೊಂಬದ್ರೋಣ ಮಳೆ ತುಂಬಿ ಹರಿಯುತ್ತೆ. ವೃತ್ತಿಪರವಾಗಿ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ ಗೈಡ್ ಮಾಡತಕ್ಕಂಥದ್ದು. ಯಾಕಂದ್ರೆ ಚಂದ್ರ ಪಾಲ್ಗಡಲಿನಲ್ಲಿ ಕುಳಿತಿರತಕ್ಕಂಥ ಚಂದ್ರ ಬ್ಯೂಟಿಫುಲ್ ಆಗಿ ಗುರುವಿನ ಜೊತೆ, ಬುಧನ್ ಜೊತೆ ಫ್ಯಾಂಟಾಸ್ಟಿಕ್ ಆಗಿರ್ತಕ್ಕಂಥದ್ದು. ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ, ರಾಜಕೀಯ, ಯಾವ ವೃತ್ತಿಯಾದರೂ, ಯಾವ ಕೆಲಸವಾದರೂ ಇವತ್ತು ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.